ಕಾರಣಾಯ ವಿಕಟಾಯ ಪ್ರಪೂರವಸ್ತಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವದ್ಘನಮರಾಸುರಸಿದ್ಧ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬಲದ್ವಯಂಚಾಪಜಯೌ ವಿಹಾಯ ಭಯಾದ್ ಭೀಮಂ ಕೃಷ್ಣಪಾರ್ಥೋ ವಿನೈವ ಆಯೋಧನಂ ಶೂನ್ಯಮಾಸೀತ್ ಶೂನ್ಯಮಭೂತ್ ಮುಹೂರ್ತಂ ನನತ್ತ ಭೀಮೋ ವ್ಯಾಘ್ರಪದೇನ ಹರ್ಷ. ಒಂದು ಮುಹೂರ್ತ ಕಾಲ ರಣರಂಗ ಶೂನ್ಯವಾಗಿತ್ತು. ಆಗ ಭೀಮಸೇನ ಏನು ಮಾಡಿದ್ದಾರೆ? ವ್ಯಾಘ್ರಪದೇನ ಹರ್ಷಾತ್, ಹುಲಿ ಕುಣಿತವನ್ನು ಕುಣಿದು ತಮ್ಮ ಹರ್ಷವನ್ನು ತೋರಿಸ್ತಾ ಇದ್ದಾರೆ. ದುಷ್ಟರಿಗೆ ಸಂಕಟ ಆದಾಗ ಪ್ರಹ್ಲಾದ ಹೇಳ್ತಾರೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಸಂತೋಷ ಪಡಬೇಕು. ಸಜ್ಜನರಿಗೆ ದುಃಖ ಆದಾಗ, ಕೆಟ್ಟದಾದಾಗ ದುಃಖ ಪಡಬೇಕು. ದುರ್ಜನರಿಗೆ ಕೆಟ್ಟದಾದಾಗ ಸಂತೋಷ ಪಡಬೇಕು. ಇದೆಲ್ಲ ಆ ಮೂಲಕ ನಮ್ಮ ಸಾಧನೆ, ಅದು ಒಂದು ಸಾಧನೆಯ ಒಂದು ಭಾಗ. ಸಂಕಲ್ಪ ಶತ್ರುನ್ ಗೋವದೇವಾಜಿ ಮಧ್ಯೆ ಶಾರ್ದೂಲವೃತ್ವಚ್ಚರಿತಂ ನಿಶಾಮ್ಯ ಜಹಾಸ ಕೃಷ್ಣಶ್ಚ ಧನಂಜಯಶ್ಚ ಶಶಂಸತುಸು ಚೈನಮಭಿಪ್ರಹೃಷ್ಟೌ. ಸಂಕಲ್ಪ್ಯ ಶತ್ರುನ್ ಗೋವದೇವ ಆಜಿಮಧ್ಯೆ ಶಾರ್ದೂಲವತ್ ತಚ್ಚರಿತಂ ನಿಶಾಮ್ಯ ಜಹಾಸ ಕೃಷ್ಣಃ ಚ ಧನಂಜಯಃ ಚ ಶಶಂಸತುಃ ಚ ಏನಂ ಅಭಿಪ್ರಹೃಷ್ಟೌ. ಶತ್ರುನ್ ಗೋವದೇವ ಸಂಕಲ್ಪ್ಯ ಆಜಿಮಧ್ಯೆ, ರಣರಂಗದಲ್ಲಿ ಶತ್ರುಗಳನ್ನು ಗೋವುಗಳು ಅಂತ ಹೇಳಿನೇ ಚಿಂತನೆ ಮಾಡಿ ಶಾರ್ದೂಲವತ್ತರಿತಂ ನಿಶಮ್ಯ, ಈ ಹುಲಿಗೆ ಈ ಹಸುವನ್ನು ಕೊಂದಾಗ ಆನಂದ ಆಗುತ್ತಂತೆ. ಇಲ್ಲಿ ದೃಷ್ಟಾಂತ ಅಷ್ಟೇ ಇದು. ಹಸುವನ್ನು ಕೊಲ್ಲಬೇಕು ಅನ್ನೋ ತಾತ್ಪರ್ಯ ಅಲ್ಲ. ವ್ಯಾಘ್ರ ಕುಣಿದ ಮೇಲೆ ಶತ್ರುಗಳನ್ನು ಯಾವ ರೀತಿ ಕೊಂದಾಗಾಯ್ತು? ಈಗ ಹುಲಿ ಗೋವುಗಳನ್ನು ಕೊಂದಾಗಾಯ್ತು. ಅಲ್ಲಿ ತಾತ್ಪರ್ಯ ಹೊರತು ಗೋ ಸಂಹಾರದಲ್ಲಿ ತಾತ್ಪರ್ಯ ಅಲ್ಲ. ನಿಶಾಮ್ಯ ಅದನ್ನು ನೋಡಿಬಿಟ್ಟು ನಿಶಾಮ್ಯ ಕಣ್ಣಾರೆ ಕಂಡು ಜಹಾಸ ಕೃಷ್ಣಶ್ಚ ಧನಂಜಯಶ್ಚ, ಕೃಷ್ಣ ಯೋರ ನಕ್ಕ ಭಾಳ ಖುಷಿಯಿಂದ ಸಂತೋಷಪಟ್ಟ. ಧನಂಜಯಶ್ಚ ಅರ್ಜುನನು ಕೂಡ ಭಾರಿ ಸಂತೋಷಪಟ್ಟ. ಅವರಿಬ್ಬರು ಕೂಡ ಏನಂ ಆ ಭೀಮಸೇನ ದೇವರನ್ನು ಅಭಿಪ್ರಹೃಷ್ಟೋ ಭಾರಿ ಸಂತೋಷದಿಂದ ಶಶಂಸತು ಪ್ರಶಂಸೆ ಮಾಡಿದರು. ಅಂತೂ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಕೆಲಸ ಆಯಿತು. ಹಾಗೆ ಜರಾಸಂಧಾದಿಗಳ ಸಂಹಾರ ಕಾಲದಲ್ಲಿ ಕೃಷ್ಣ ಇದ್ದು ಅದನ್ನು ತಾನು ಪೂಜೆಯನ್ನಾಗಿ ಸ್ವೀಕಾರ ಮಾಡಿದ ಹಾಗೆ ಇಲ್ಲೂ ಕೂಡ ದುಶ್ಯಾಸನ ವಧೆ ಅತ್ಯ ದೊಡ್ಡ ಘಟ್ಟ ಇತ್ತು. ಆ ದೃಷ್ಟಿಯಿಂದ ಕೃಷ್ಣ ಸ್ವತಃ ಅಲ್ಲಿದ್ದು ಆ ಭೀಮಸೇನ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಯದಾ ಸ ರಂಗಃ ಪವಮಾನ ಸೂನುನಾ ಶೂನ್ಯ ಕೃತಸ್ತತ್ರ ಮುಹೂರ್ತ ಮಾತ್ರಾತ್ ದುರ್ಯೋಧನಸ್ಯ ಅವರಜಾಃ ಶರೌಹೈಃ ಅವೀವೃಷನ್ ಭೀಮಮುದಾರ ಸತ್ವಂ. ಯದಾ ಸ ರಂಗಃ ಪವಮಾನ ಸೂನುನಾ ಶೂನ್ಯ ಕೃತಃ ತತ್ರ ಮುಹೂರ್ತ ಮಾತ್ರಾತ್ ದುರ್ಯೋಧನಸ್ಯ ಅವರಜಾಃ ಶರೌಹೈಃ ಅವೀವೃಷನ್ ಭೀಮಂ ಉದಾರ ಸತ್ವಂ. ಯದಾ ಯಾವಾಗ ಸಹ ರಂಗ ಆ ರಣರಂಗವು ಪವಮಾನ ಸೂನುನ ವಾಯುಪುತ್ರರಾದ ಭೀಮಸೇನ ದೇವರಿಂದ ಶೂನ್ಯ ಕೃತಃ ಶೂನ್ಯವಾಗಿ ಮಾಡಲ್ಪಡುತ್ತೋ ಎಲ್ಲಿವರೆಗೂ ಮುಹೂರ್ತ ಮಾತ್ರ, ಒಂದು ಮುಹೂರ್ತ ಕಾಲದವರೆಗೆ ಶೂನ್ಯವಾಯಿತೋ. ಆಮೇಲೆ ದುರ್ಯೋಧನಸ್ಯ ಅವರಜಾಹ ದುರ್ಯೋಧನ ತಮ್ಮಂದಿರು ಶರೌಘೈಹಿ ಬಾಣಗಳ ಪ್ರವಾಹ ಸುರಿಸ್ತಾ ಭೀಮಂ ಉದಾರ ಸತ್ವಂ ಅವೀವೃಷನ್ ಉದಾರ ಪರಾಕ್ರಮಿಯಾದ ಭೀಮಸೇನನನ್ನು ಬಾಣಗಳ ಮಳೆಗಿಂದ ಮುಚ್ಚಿದರು. ಅವೀವೃಷನ್ ಜೋರಾಗಿ ಮಳೆ ಸುರಿಸಿದರು. ಇಷ್ಟಾದ್ರೂ ಬುದ್ಧಿ ಬಂದೇ ಇಲ್ಲ ಅವರಿಗೆ. ಇದು ಆಶ್ಚರ್ಯ. ಅದು ಯಾವ ಸ್ಟೇಜಲ್ಲಿ ಅವ್ರಿಗೇನು ಬರೋದಿಲ್ಲ? ಪಶ್ಚಾತ್ತಾಪ ಬರೋದಿಲ್ಲ. ಪಶ್ಚಾತ್ತಾಪ ಬರಲಿಕ್ಕೆ ಒಳ್ಳೆ ಬುದ್ಧಿ ಬೇಕು, ಅದಿರಲಿಲ್ಲ ಅಂತ ಅರ್ಥ. ತಾನ್ ಮಾರುತಿ ಬಾಣವರೈರ್ನಿಕೃತ್ತ ಶೀರ್ಷಾನ್ ಯಮಾಯ ಅನಯತ್ ಆಶು ವೀರಃ ತಸ್ಮಿನ್ ದಿನೇ ವಿಂಶತಿ ಧಾರ್ತ ರಾಷ್ಟ್ರಾಃ ಹತಾಃ ತದನ್ನೇ ಸಮರಾತ್ ಪ್ರದುದ್ರುಭುಃ. ತಾನ್ ಮಾರುತಿ ಬಾಣವರೈಃ ನಿಕೃತ್ತ ಶೀರ್ಷಾನ್
ಯಮಾಯ ಅನಯತ್ ಆಶು ವೀರಃ ತಸ್ಮಿನ್ ದಿನೇ 20 ಧಾರ್ತರಾಷ್ಟ್ರಾಃ ಹತಾಃ ತದನ್ನೇ ಸಮರಾತ್ ಪ್ರದುದ್ರುವುಃ. ತಾನ್ ಆ ರೀತಿ ಬಂದ ದುರ್ಯೋಧನ ತಮ್ಮಂದಿರನ್ನ ಭೀಮಸೇನ ಮಾರುತಿ ಭೀಮಸೇನ ಬಾಣವರೈಹಿ ಶ್ರೇಷ್ಠವಾದ ಬಾಣಗಳಿಂದ ನಿಕೃತ್ತ ಶೀರ್ಷಾನ್ ತಲೆ ಕತ್ತರಿಸಿಬಿಟ್ಟು ಯಮಾಯ ಅನಯತ್ ಯಮಲೋಕ ಕಟ್ಟಿದರು. ವೀರಃ ವೀರರಾದ ಮಾರುತಿ, ವೀರಮಾರುತಿ ಅಂತ ಕರೀತಾರಲ್ಲ, ವೀರಮಾರುತಿ. ವೀರ ಅಂತ ಪದ ಉಪಯೋಗಿಸಿದಾಗ ಇದೆಲ್ಲ ಜ್ಞಾಪಿಸಿಕೊಂಡ್ರೆ ಅದು ವೀರ ಶಬ್ದಕ್ಕೆ ಅರ್ಥ ಗೊತ್ತಾಗಿದೆ ಅಂತ ಅರ್ಥ. ಅದು ಅನುಸಂಧಾನಕ್ಕೆ ಬರಬೇಕು. ತಸ್ಮಿನ್ ದಿನೇ ಒಟ್ಟವತ್ತಿನ ದಿವಸ 20 ಧಾರ್ತರಾಷ್ಟ್ರಾಃ ಎಷ್ಟು ಜನ ಸತ್ರು? 20. 20 ಎಷ್ಟು 20 ಅಂದರೆ ಎಷ್ಟು? 20 ಜನ ಕೌರವರನ್ನು ಭೀಮಸೇನ ಕೊಂದು ಹಾಕಿದರು. ಹತಾಹ ತದನ್ನೇ ಸಮರಾತ್ ಪ್ರದುದ್ರುವು. ಉಳಿದವರೆಲ್ಲ ಯುದ್ಧ ಬಿಟ್ಟು ಓಡೋದು ಅಷ್ಟೇ ಹೊರತು ಅವರಿಗೆ ಅಲ್ಲಿ ಸಾಯ್ತಿದ್ರು, ಮುಂದೆ ಸಾಯ್ತಾರಷ್ಟೇ. ಕರ್ಮಾಣಿ ಅನನ್ಯೋಪೈಕಾನಿ ಭೀಮೆ ಕುರ್ವತಿ ಏವಂ ಭೀತಭೀತೆ ಅರಿಸಂಖ್ಯೆ ನಿಮೀಲಿತಾಕ್ಷೇ ಚ ಭಯೇನ ಕರ್ಣೆ ಕರ್ಣಾತ್ಮಜೋ ನಕುಲಂ ಪ್ರತ್ಯಧಾವತ್. ಈ ಕಡೆ ಯುದ್ಧ ಮುಂದುವರಿತಾ ಇದೆ ಈಗ. ಕರ್ಮಾಣಿ ಅನನ್ಯ ಔಪೈಕಾನಿ ಭೀಮೆ ಕುರ್ವತಿ ತದನ್ ಹತಾಹ ಕುರ್ವತಿ ಏವಂ ಭೀತಭೀತೆ ಅರಿಸಂಖ್ಯೆ ನಿಮೀಲಿತಾಕ್ಷೇ ಚ ಭಯೇನ ಕರ್ಣೆ ಕರ್ಣಾತ್ಮಜಃ ನಕುಲಂ ಪ್ರತ್ಯಧಾವತ್. ಕರ್ಮಾಣಿ ಅನನ್ಯ ಔಪೈಕಾನಿ ಬೇರೆ ಯಾರೂ ಸಾಧಿಸಲಾಗದಂತಹ ಕರ್ಮಗಳನ್ನು ಭೀಮಸೇನ ಏವಂ ಹೀಗೆ ಕುರ್ವತಿ ಮಾಡ್ತಾ ಇರಬೇಕಾದ್ರೆ ಭೀತಭೀತೆ ಅರಿಸಂಖ್ಯೆ ಶತ್ರುಗಳೆಲ್ಲ ಏನಾದ್ರು ಬರೀ ಭೀತರಲ್ಲ, ಭೀತರು ಭಾರಿ ಭಯಪಟ್ಟರು. ಅರಿಸಂಘ ಶತ್ರುಗಳ ಗುಂಪು ಭಾರಿ ಭಯಕ್ಕೊಳಗಾಯಿತು. ನಿಮೀಲಿತಾಕ್ಷೇ ಚ ಭಯೇನ ಕರ್ಣೆ ಕರ್ಣ ಭಯದಿಂದ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಕರ್ಣಾತ್ಮಜ ನಕುಲಂ ಪ್ರತ್ಯಧಾವತ್. ಕರ್ಣನ ಮಗ ನಕಲಿನ ಯುದ್ಧಕ್ಕೆ ಬಂದ. ನಕುಲಂ ಪ್ರತಿ ಅಧಾವತ್. ಮಾದ್ರೀಸುತಃ ವೃಷಸೇನಂ ಶರೌಘೈ ಅವಾರಯತ್ತಂ. ಬಂದವನ ಹೆಸರು ವೃಷಸೇನ ಅಂಥೇಳಿ. ಮಾದ್ರೀಸುತಃ ವೃಷಸೇನಂ ಶರೌಘೈ ಅವಾರಯತ್ತಂ ವಿರಥಂ ಚಕಾರ ಕರ್ಣಾತ್ಮಜ ಸೋಪಿ ಅಶಿಚರ್ಮ ಪಾಣಿ ತಸ್ಯ ಅನುಗಾನ್ 3,000 ಜಘಾನ. ಮಾದ್ರೀಸುತಃ ಆ ನಕುಲ, ಮಾದ್ರಿಪುತ್ರನಾದ ನಕುಲ ವೃಷಸೇನಂ ಕರ್ಣಪುತ್ರನಾದ ವೃಷಸೇನನನ್ನು ಶರೌಘೈ ಬಾಣಗಳ ಪ್ರವಾಹಗಳಿಂದ ಅವಾರಯತೆ ತಡೆದ. ತಂ ವಿರಥಂ ಚಕಾರ ಕರ್ಣಾತ್ಮಜ. ಆಗ ಕರ್ಣನ ಮಗ ವೃಷಸೇನ ಮಹಾವೀರ ನಕಲನ ರಥವನ್ನು ನಾಶ ಮಾಡಿದ. ನಕಲ ವಿರಥನಾದಾಗ ಸೋಪಿ ಆದರೂ ನಕಲ ಹೆದರಲಿಲ್ಲ. ಸಹ ಅಪಿ ಆ ಸಮಯದಲ್ಲಿ ಆ ನಕಲನು ಕೂಡ ಅಸಿ ಚರ್ಮಪಾಣಿ ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಡ್ಬಿಟ್ಟು ಏನು ಮಾಡಿದ? ತಸ್ಯ ಅನುಗಾನ್ 3,000 ಜಘಾನ. ಅವನ ಅನುಯಾಯಿಗಳು 3,000 ಜನ ಇದ್ದರಂತ ಗುಂಪಲ್ಲಿ. 8 ಜನಗಳನ್ನು ಕೂಡ ಬರೀ ಖಡ್ಗ ಯುದ್ಧದಲ್ಲಿ ಕೊಲ್ತಾನೆ ಯಾರು? ನಕುಲ. ಖಡ್ಗ ಯುದ್ಧದಲ್ಲಿ ಬಹಳ ಪ್ರವೀಣ ಅಂತ ಆತನ ಹೆಸರು. ಆದ್ದರಿಂದ 8 ಜನ ಒಬ್ಬೊಬ್ಬರು ತಾನೇ ಕೊಲ್ತಾ ಹೋಗ್ಬೇಕು. ಬಿಸಿರು ಬರೋಕೆಲ್ಲ ಒಟ್ಟಿಗೆ ಸಾಯ್ಬೋದು ಅಬ್ಬಬ್ಬ ಅಂದರೆ 8 ಜನವನ್ನು ಕೊಲ್ತಾನೆ. ಕರ್ಣಾತ್ಮಜಸ್ತಸ್ಯ ಸಂಚಿದ್ಯ ಚರ್ಮ. ಅದಕ್ಕೆ ಏನಾಗಿದ್ದ ನಕುಲ ಅದರಲ್ಲಿ? ಅಜ್ಞಾತವಾಸ ಕಾಲಕ್ಕೆ ಏನಾಗಿದ್ದ? ಅಶ್ವಪಾಲನಾಗಿದ್ದ. ನಕುಲ ಕುದುರೆ ಓಡಿಸೋ ಭಾರಿ ಎಕ್ಸ್ಪರ್ಟ್ ಅಂತ ಬಹಳ ಹೆಸರು. ಸಹದೇವ ಗೋಪಾಲನಾಗಿದ್ದ. ಆದ್ದರಿಂದ ತನ್ನ ಶಕ್ತಿಯಲ್ಲಿ ತೋರಿಸಿದ. ಇಲ್ಲಿ 3,000 ಜಘಾನ ಕರ್ಣಾತ್ಮಜಸ್ತಸ್ಯ ಏನ ಹಾಂ ಅದೇ ಪರಾಕ್ರಮ ಅನ್ನೋದು. ಅದಕ್ಕೆ ಎಲ್ಲರಿಗೂ ಸಾಧ್ಯ, ಅದು ಸಾಧ್ಯ ಇಲ್ಲ. ಯಾರು ಆಗಲಿಲ್ಲ, ಅದೇ ಸಾಹಸ. ಅದು ನೋಡ್ತಿರ್ಬೇಕಾದ್ರೆ ಹೊಳಿ ಇನ್ನೂ ಕಷ್ಟ. ಬರೀ ಕೊಲ್ಲೋದೇ ಕಷ್ಟ. ಸೊಳ್ಳೆಗಡಿ ಆಯುಧ ತೊಗೊಂಡು ಬರೋದಿಲ್ಲ, ಅವ್ನು ನೋಡ್ಸೋದೇ ಕಷ್ಟ. ಅಂಥದ್ದೇ ಆಯುಧ ಪಾಣಿಗಳು ಇವರೆಲ್ಲ ಎಕ್ಸ್ಪರ್ಟ್ ಟ್ರೈನ್ಡ್ ಸೋಲ್ಜರ್ಸ್ ಅವರೆಲ್ಲ. ಜೊತೆಗೆ ವೃಷಸೇನ ಕಾವಲಿದ್ದಾನೆ. ಇಷ್ಟಾದ್ರೂ ನೋಡ್ತಿರ್ಬೇಕಾದ್ರೆ ಕೊಂದ. ಇದು ನಕಲನ ಪರಾಕ್ರಮಕ್ಕೆ ನಿದರ್ಶನ. ಅವರೆಲ್ಲ ಸಾಮಾನ್ಯರಲ್ಲ. ಒಂದು ಕಡೆಗೆ ಅತ್ಯಾರ ಅವತಾರ, ಅಶ್ವಿನಿ ದೇವರು ಒಬ್ಬರ ಅವತಾರ, ಎರಡನೇ ವಾಯುದೇವರ ಆವೇಶ ಇದೆ. ಅದು ಎಲ್ಲ ಡಿಫರೆನ್ಸ್ ಕೊಟ್ಬಿಡುತ್ತೆ. ಅದೇನೆ ಕರ್ಣಾತ್ಮಜ. ಎಷ್ಟೊಂದು ನಮಗೆ ಗೊತ್ತಾಗೋದಿಲ್ಲ. ಪಂಚಲೋಹದ ವಿಗ್ರಹ ತರ್ತಾರೆ, ಗೊತ್ತಾಯ್ತಾ? ಬರೀ ಮೆಟೀರಿಯಲ್ ವ್ಯಾಲ್ಯೂ ಪ್ರಕಾರ ಭಾಳ ಕಡಿಮೆ ಇರ್ತದೆ. ಎಷ್ಟು ಕಷ್ಟ ಅವ್ನು ಹೇಳಿ ಜಾಸ್ತಿ ಹೇಳ್ತಾನೆ. ಕೊಡಬೇಕಾದ್ರೆ ಗೋಲ್ಡ್ ಇದೆ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾರಾಗ ಅವಾಗ ಕೊಡ್ಬೇಕು. ಗೋಲ್ಡ್ಗೋಸ್ಕರ ಬೆಲೆ ಏರಿಬಿಡುತ್ತೆ ಅದ್ರ ಬೆಲೆ.
ಗೋಲ್ಡ್ ಇಲ್ಲದೆ ಹೋದಾಗ ಅದಕ್ಕೆ ಭಾರಿ ತಾಮ್ರಕ್ಕೆ ಇದಕ್ಕೆಲ್ಲ ಎಷ್ಟು ಬೆಲೆ ಇರುತ್ತೆ, ಭಾರಿ ಭಾರಿ ಕಡಿಮೆ. ಅದು ಹಾಕಿದ್ದಕ್ಕೆ ತುಂಬ ಬೆಲೆ ಇರಬೇಕು. ಆವೇಶ ಗೋಲ್ಡ್ ಮಿಕ್ಸ್ ಆಗಿದ್ದಕ್ಕೆ ಅದು ಆವೇಶ ಯಾವಾಗ ಕಡಿಮೆ ಇರುತ್ತೆ. ಗೋಲ್ಡ್ ತುಂಬ ಹಾಕಿರೋದಿಲ್ಲ, ಸ್ವಲ್ಪ ಹಾಕಿರುತ್ತೆ, ಅಷ್ಟಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ವಾಯುದೇವರ ಆವೇಶ ಅಂತ ಹೇಳಿದರೆ ಆ ರೀತಿ ಮನುಷ್ಯನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಕರ್ಣಾತ್ಮಜಸ್ತಸ್ಯ ಸಂಚಿದ್ಯ ಚರ್ಮ ಭೀಮಾರ್ಜುನಾದೀನಪಿ ಬಾಣ ಸಂಘೈ. ಒಬ್ಬನ ಮಾತು ಇಡೀ ದೇಶ ಕೆಡುತ್ತೆ. ಎಲ್ಲಾದರೂ ಒಬ್ಬನ ಮಾತನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಸಿಂಗಲ್ ಬೆಂಚ್ ಸುಪ್ರೀಂ ಜಡ್ಜ್ ಮಾತಾಡ್ತಾನೆ, ಯಾರು ಕೇಳಬೇಕಾಗ? ಇಡೀ ದೇಶ 130 ಕೋಟಿ ಜನ ಕೇಳಬೇಕಂದ್ರೆ ಅದು ಪವರ್ ಹೆಂಗೆ ಎಷ್ಟು ಕೆಲಸ ಮಾಡಿದೆ ನೋಡಿ. ಪವರ್ಲೆಸ್ ಆದಾಗಿಲ್ಲ, ಅವ್ನ ಮಾತು ಯಾರು ಕೇಳಿದ್ರೆ ಒಬ್ಬರು ಅಷ್ಟೇ ಆರ್ಡಿನರಿ ಪರ್ಸನ್ ಇದ್ದಾಗಿರ್ತಾರೆ. ಆ ಬಿಕಾಸ್ ಆಫ್ ದ ಪರ್ಟಿಕ್ಯುಲರ್ ಪವರ್, ಆ ಒಂದು ಸಾಮರ್ಥ್ಯ ಬರುತ್ತೆ. ಆ ದೃಷ್ಟಿಯಲ್ಲಿ ಅದಕ್ಕೆ ಇನ್ನೊಂದು ಮಾಡ್ತಾರಲ್ಲ, ಇವ್ರು ಕುಡಿದು ಬಿಡ್ತಾರಲ್ಲ, ಎಷ್ಟೋ ಜನ ಕುಡಿದು ಒಲಿಂಪಿಕ್ಸಲ್ಲಿ ಗೆದ್ದು ಬಿಡ್ತಾರೆ ಕುಡ್ಕೊಂಡು ಹೋಗಿಬಿಟ್ಟು. ಬಟ್ ಕೆಟ್ಟ ಸಾಮರ್ಥ್ಯ ಅದನ್ನೇನು ಮಾಡ್ತಾರೆ, ಅದನ್ನು ಇನ್ವ್ಯಾಲ್ಯೂಯೇಟ್ ಮಾಡ್ತಾರೆ. ಅವನು ಎಷ್ಟೋ ಸತ್ತಾಗಿದೆ, ಅವನು ಫಸ್ಟ್ ಬಂದಿದ್ರು ಕೂಡ ರಿಂಗ್ ರೇಸರಲ್ಲೆಲ್ಲ ಕೂಡ ತೊಗೊಂಡು ಗೋಲ್ಡ್ ಮೆಡಲ್ ತೊಗೊಂಡಿದ್ರು ಅಂತ ತೆಗೆದು ಬಿಡ್ತಾರೆ. ಸೆಕೆಂಡ್ ಒಂದೇನು ಕೊಡ್ತಾರೆ, ಅವನಿಗೆ ಕೊಡಲ್ಲ. ಯಾಕೆ? ನ್ಯಾಚುರಲ್ ಅಲ್ಲ, ಅದು ನ್ಯಾಚುರಲ್ ಅಲ್ಲ ಆದ್ದರಿಂದ. ಬಟ್ ಕೆಟ್ಟದ್ದು, ಅದು ನ್ಯಾಚುರಲ್ ಅಲ್ಲ, ಕೆಟ್ಟದ್ದು. ವರ ಇಂಥವೆಲ್ಲ ಏನು ಆವೇಶಗಳು ಕೆಲವೊಮ್ಮೆ ಕೆಟ್ಟದ್ದು, ಕೆಲವೊಮ್ಮೆ ಒಳ್ಳೆಯದು. ಇಲ್ಲಿ ಅದಕ್ಕೆ ಒಳ್ಳೇದಾಯಿತು ಅಂದರೆ ಶತ್ರುಗಳು ಸಂಹಾರ ಮಾಡೋದಕ್ಕೆ ಉಪಯೋಗಿಸಿದ್ರಿಂದ ಅದು ಒಳ್ಳೆಯದಾಯಿತು. ಕರ್ಣಾತ್ಮಜಸ್ತಸ್ಯ ಸಂಚಿದ್ಯ ಚರ್ಮ ಭೀಮಾರ್ಜುನಾದೀನಪಿ ಬಾಣ ಸಂಘೈ ಅವೀವೃಷತ್ತಸ್ಯ ಪಾರ್ಥಶರೇಣ ಗಿರಿವಾ ಬಾಹೂರೂನ್ ಯುಗಪಚ್ಚಕರ್ತ. ಕರ್ಣಾತ್ಮಜ ತಸ್ಯ ಸಂಚಿದ್ಯ ಚರ್ಮ. 3000 ಜನ ಕೊಂದ ಮೇಲೆ ಗಂಡನ ಮಗ ಏನು ಮಾಡ್ದ, ಅವನ ಕೈಲಿದ್ದ ಗುರಾಣಿನ ಕಟ್ ಮಾಡ್ದ. ಇಷ್ಟೊತ್ತಾದ ಮೇಲೆ, ಮೊದಲಲ್ಲ, ಗುರಾಣಿನ ಆ ಸಮಯದಲ್ಲಿ ಕಟ್ ಮಾಡ್ದ. ಏನು ಅವಾಗೇನಾಯಿತು, ಭೀಮಾರ್ಜುನಾದೀನಪಿ ಬಾಣಸಂಘೈ, ಭೀಮಾರ್ಜುನರ ಮೇಲೂ ಬಾಣಗಳನ್ನು ಸುರಿಮಣೆ ಮಾಡಿದ. ಅವೀವೃಷತ್, ಸುರಿಸಿದ. ತಸ್ಯ ಪಾರ್ಥ, ಅರ್ಜುನ ನೋಡಿದಾಗ ಶರೇಣ, ಒಂದು ಬಾಣ ಒಂದೇ ಬಾಣ, ಶರೇಣ ಒಂದು ಬಾಣದಿಂದ ಗ್ರೀವಾ ಬಾಹು ಊರೂನ್ ಯುಗಪಚ್ಚಕರ್ತ. ಗ್ರೀವ ತಲೆ, ಬಾಹು ಕೈಗಳು, ಊರು ತೊಡೆಗಳು, ಅವನ್ನ ಒಂದೇ ಸತಿ ಕತ್ತರಿಸಿದ. ಯಾರು? ಅರ್ಜುನ ಯಾರ ಕೈಕಾಲುಗಳನ್ನ ಬಿಡಿಸಿದಂತ? ಯಾರವನು? ಕರ್ಣನ ಮಗ. ಏನಂತ ಪ್ರತಿಜ್ಞೆ ಮಾಡಿದ್ದ ಅರ್ಜುನ? ನನ್ನ ಮಗನನ್ನು ನೀವೆಲ್ಲ ಸೇರಿ ನಾನು ಇಲ್ದ ಕೊಂದಿದ್ರಿ, ಕರ್ಣ ನಿನ್ನ ಎದುರಿಗೆ ನಿಮ್ಮ ಮಗನ ಕೊಲ್ತೇನೆ ಅಂತ ಹೇಳಿದ್ದ. ಆ ಪ್ರತಿಜ್ಞೆ ನೆರವೇರಿಸಿದೆ. ಈಗ ಅದಕ್ಕೆ ಭೀಮಸೇನ ಕೊಂದಿರಲಿಲ್ಲ, ಗೊತ್ತಾಯ್ತಾ? ಮೀಸಲು ಪ್ರತಿಜ್ಞೆ ಅವರೇ ನಡೆಸಬೇಕಾದ್ರಿಂದ ಹಾಗೆ ಮಾಡಿದ್ದು. ಜಘಾನ ಕರ್ಣಾತ್ಮಜಸ್ತಸ್ಯ ಸಂಚಿದ್ಯ ಚರ್ಮ ಭೀಮಾರ್ಜುನಾದೀನಪಿ ಬಾಣ ಸಂಘೈ ಅವೀವೃಷತ್ತಸ್ಯ ಪಾರ್ಥಶರೇಣ. ಒಂದೇ ಬಾಣ ಅಂತ ಎಲ್ಲಿದೆ ಅಲ್ಲಿ? ಶರೇಣ, ಏಕವಚನ. ಒಂದು ಬಾಣದಿಂದ ಹೊಡಿಬೇಕಾದ್ರೆ ಎಷ್ಟು ಸ್ಕಿಲ್ ಬೇಕು ಅದಕ್ಕೆ, ಗೊತ್ತಾಯ್ತಾ? ಬಾಣ ಹೀಗೆ ಹೋಗಿ ಹೀಗೆ ಮತ್ತೆ ಬಂದು ಕಟ್ ಮಾಡ್ತಾ ಹೋಗ್ಬೇಕು. ಅದೇ ಬಾಣನೇ. ರಾಮದೇವ್ರು ಒಂದು ಬಾಣದಿಂದ ಏನು ಮಾಡಿದ್ರು? 7 ತಾಳವೃಕ್ಷಗಳನ್ನು ಎಲ್ಲೆಲ್ಲೋ ಬೆಳೆದಿದ್ರು. ವಿಶ್ವಸ್ಥಿತಾನ್, ಒಂದೇ ಬಾಣದಿಂದ ವಾಪಸ್ ಬರಬಾರ್ದು, ಮತ್ತೆ ಅದು ಕೊಂದುಕೊಂಡು ಹೋಗ್ಬಿಡ್ಬೇಕು ಆ ಕಡೆ. ಅದು ಪಾತಾಳದವ್ರು ಹೋಗಿ ರಾಕ್ಷಸನ್ನು ಕೊಂದು ವಾಪಸ್ ಬರುತ್ತೆ ಮತ್ತೆ. ಅದೆಲ್ಲ ಅದೇ ಎಲ್ಲರೂ ಮಾಡಕ್ಕೆ ಬರೋದಿಲ್ಲ, ಅದು ಅವರವರಿಗೆ ಸಾಧ್ಯ. ಏಕೇನ ಬಾಣೇನ ಸುತೆ ಹತೆ ಸ್ವೇ ವೈಕರ್ತನೋ ವಾಸವಿ ಮಭ್ಯಧಾವತ್ ತಯೋರಭೂದ್ವೈರಥ ಯುದ್ಧಮದ್ಭುತಂ ಸರ್ವಾಸ್ತ್ರವಿದ್ ವಿರಥೋವಲ್ಲ ಸರ್ವಾಸ್ತ್ರವಿದ್ ಬಂದೆ ಸರ್ವಾಸ್ತ್ರವಿತ್ ವರಯೋಹೋ ಉಗ್ರರೂಪಂ. ಏನವರು? ಸರ್ವಾಸ್ತ್ರವಿದ್ ವರರು. ಯಾಕೆಂದು ಅರ್ಥ ಹೇಳುತ್ತಾರೆ. ಏಕೇನ ಬಾಣೇನ ಸುತೆ ಹತೆ, ಒಂದೇ ಬಾಣದಿಂದ ತನ್ನ ಮಗನನ್ನು ಅರ್ಜುನ ಕೊಂದಿದ್ದನ್ನು ನೋಡಿ ವೈಕರ್ತನಃ ವಾಸವಿಂ ಅಭ್ಯಧಾವತ್, ಸೂರ್ಯಪುತ್ರನಾದಂಥ ಕರ್ಣ ಯಾರ ಮೇಲೆ ಯುದ್ಧ ಹೊರಟ? ವಾಸವ ಅಂದರೆ ಇಂದ್ರ. ವಾಸವಿ ಆತನ ಅವತಾರ, ಇಂದ್ರಾವತಾರನಾದ ಅರ್ಜುನನ ಮೇಲೆ ಹೊರಟ. ತಯೋರಹೂತ್ ದ್ವೈರಥ ಯುದ್ಧಂ ಅದ್ಭುತಂ. ತಯೋ ಅವರಿಬ್ಬರಿಗೂ ಕೂಡ ದ್ವಂದ್ವ ಯುದ್ಧ. ಆ ಕಡೆ ಇವರಿಬ್ಬರಿಗೆ ಮಧ್ಯೆ ಯಾರು ಎಂಟ್ರಾಗಿಲ್ಲ. ದ್ವಂದ್ವ ಯುದ್ಧ ನಡೀತು, ಅದ್ಭುತವಾದ ಯುದ್ಧ ನಡೀತು. ಯಾತಕ್ಕದ್ದು ಉಗ್ರ ರೂಪವಾದ ಯುದ್ಧ ನಡೀತು. ಕಾರಣ ಏನು? ಸರ್ವಾಸ್ತ್ರವಿದ್ವರಯೋಹೋ, ಸರ್ವ ಅಸ್ತ್ರವಿದ್ವರ, ಸರ್ವ ಎಲ್ಲ ಅಸ್ತ್ರಗಳನ್ನು ವಿತ್ತು ತಿಳಿದವರಲ್ಲಿ ವರ ಶ್ರೇಷ್ಠರು. ಕರ್ಣನು ಭಾರಿ ಅಸ್ತ್ರಜ್ಞ, ಅರ್ಜುನನು ಭಾರಿ ಅಸ್ತ್ರ, ಭಾರಿ ಮ್ಯಾಚಿಂಗ್ ಆಯ್ತಿದ್ರು ಅಂತ ಯುದ್ಧ ನಡೀತು. ಮೊದಲು ಭೀಮಾಶ್ವತ್ಥಾಮರ ಯುದ್ಧ ಈ ಪರ್ವದಲ್ಲಿ ಬಂದಿತ್ತು. ಆಮೇಲೆ ನೆನಪಿದೆಯಾ? ಯಾರು ಇಂಪಾರ್ಟೆಂಟ್ ಯುದ್ಧ ಯಾರು ನಡೆಯಿತು? ಆಮೇಲೆ
2 ಸಲ ಭಾರಿ ದೊಡ್ಡ ಯುದ್ಧ ನಡೆದಿದ್ದು ಯಾರ ಮಧ್ಯೆ? ಅರ್ಜುನ ಅಶ್ವತ್ಥಾಮರ ಮಧ್ಯೆ ಯುದ್ಧ ನಡೆಯಿತು. ಭಾರಿ ಮ್ಯಾಚಿಂಗ್ ಆಗಿದ್ದವರು. ಅನಂತರ ಕರ್ಣಾರ್ಜುನರ ಯುದ್ಧ. ಸೊ 3 ಒಳ್ಳೊಳ್ಳೆ ಭಾರಿ ದೊಡ್ಡ ಯುದ್ಧ ನಡೆದಿದ್ದು ಕರ್ಣಪರ್ವದಲ್ಲಿ. ಆ ದೃಷ್ಟಿಯಿಂದಲೇ ಬಹಳ ಕುತೂಹಲ. ಇನ್ನೇನು ಸ್ವಲ್ಪ ಡಿಫರೆನ್ಸು. ವಾಯುದೇವರಿಗೆ ಇವರಿಗೆ ಭಾರಿ ಡಿಫರೆನ್ಸು. ಉಳಿದವರಿಗೆಲ್ಲ 100 ಗುಣ ವ್ಯತ್ಯಾಸ ಇಲ್ಲ ಅವರಿಗೆಲ್ಲ. ಆ ರೀತಿ ಯುದ್ಧ ನಡೀತಾ ಇದೆ. ಅದು ಭಾರಿ ಜನಕ್ಕೆ ಕುತೂಹಲ ಎಲ್ಲ ಹುಟ್ಟಿತು. ಅವಾಗ ಏನಾಯಿತು ಅಂತ ಹೇಳ್ತಾರೆ. ದ್ವಯೋರಹೂತ್ ದ್ವೈರಥ ಯುದ್ಧಂ ಅದ್ಭುತಂ ಸರ್ವಾಸ್ತ್ರ ವಿದ್ವರಯೋ ಉಗ್ರ ರೂಪಂ. ಏನು ಪ್ರಸಂಗ ನಡೀತು ನೋಡಿ. ಆಕಾಶದ ದೇವತೆಗಳೆಲ್ಲ ಸೇರಿಬಿಟ್ಟೆ ಯುದ್ಧ ನೋಡೋಕ್ಕೋಸ್ಕರ. ಫೈನಲ್ಸ್ ಇವ್ರ ಮಧ್ಯೆ ಈಗ ಫೈನಲ್ಸ್ ಜಾಸ್ತಿ ಟಿಕೆಟ್ ಖರ್ಚಾಗುತ್ತಲ್ಲ, ಆ ರೀತಿಯಲ್ಲಿ ಫೈನಲ್ಸ್ ಎಲ್ಲ ಸೇರಿಬಿಟ್ಟಿದ್ದಾರೆ. ಪಕ್ಷಗ್ರಹಾ ತತ್ರ ಸುರಾಸುರಾ ತಯೋರನ್ಯೇ ಚ ಜೀವಾ ಗಗನಂ ಸಮಾಸ್ಥಿತಾ ಮಹಾನ್ ವಿವಾದೋ ಅಪಿ ಅಭವತ್ತಯೋ ಕೃತೆ ತದಾ ಗಿರೀಶಃ ಅವತದಬ್ಜಯೋನಿಂ. ಪಕ್ಷಗ್ರಹಾ ತತ್ರ ಸುರಾಸುರಾ ತಯೋ ಅನ್ಯೇ ಚ ಜೀವಾ ಗಗನಂ ಸಮಾಸ್ಥಿತಾ ಮಹಾನ್ ವಿವಾದಃ ಅಪಿ ಅಭವತ್ತಯೋ ಕೃತೆ ತದಾ ಗಿರೀಶಃ ಅವತದಬ್ಜಯೋನಿಂ. ಪಕ್ಷಗ್ರಹಾ ದೇವತೆಗಳೆಲ್ಲ 2 ಪಕ್ಷ ವಹಿಸಿದ್ದಾರೆ. ದೇವತೆಗಳು ಹಸುರು ಬಂದುಬಿಟ್ಟಿದ್ದಾರೆ ಈಗ. ಅವರು ನೋಡ್ತಾ ಇದ್ದಾರೆ. ಅವರಿಬ್ಬರು ಸಹ ಒಂದು ಪಕ್ಷ ಅರ್ಜುನ ಪಕ್ಷದವರೆಲ್ಲ ದೇವತೆಗಳು, ಉಳಿದವರೆಲ್ಲ ಕರ್ಣ ಹಸುರರೆಲ್ಲ ಆ ಕಡೆಗಿದ್ದಾರೆ. ಆ್ಯಕ್ಚುಲಿ ಕರ್ಣ ಸುರ ಗೊತ್ತಾಯ್ತಾ? ಸುರು ಸೇರಬೇಕು. ಹಸುರ ಸೇರಿದ್ದಕ್ಕೆ ಏನಾಯಿತು ಅದನ್ನು ವ್ಯಾಲ್ಯೂ ಕಡಿಮೆ ಆಯಿತು. ತತ್ರ ಸುರಾಸುರಾ ತಯೋರನ್ಯೇ ಚ ಜೀವಾ. ಮಧ್ಯದ ರಾಜಸೀಯವರು ಸೇರಿಕೊಂಡ್ರು. ಸಾತ್ವಿಕರು ಸುರ ಅಸುರರು ಪ್ಲಸ್ ಅನ್ಯ ಜೀವರು ಅಂದರೆ ರಾಜಸರು. ಅವರೆಲ್ಲ ಅದು ಎಲ್ಲ ಕೂಡ ಅವರು ಇರ್ತಾರೆ. ಅವರು ಸೇರಿದರು. ಗಗನಂ ಸಮಾಸ್ಥಿತಾ. ಎಲ್ಲ ಬಾಲ್ಕನಿ, ಗಗನ ಅಂದರೆ ಬಾಲ್ಕನಿ ನೋಡ್ತಾ ಇದ್ದಾರೆ ಅವರೆಲ್ಲ ಕೂಡ. ಎತ್ತರದ ಬಾಲ್ಕನಿಯಲ್ಲಿ ನೋಡಿದಾಗ ಮೇಲಿಂದ ನೋಡಿದಾಗ ಕಾಣಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಮೇಲನೆ ಇದ್ದರು ದೇವತೆಗಳಾದ್ದರಿಂದ ಮೇಲೆ ಇದ್ದರು. ಸಹಜವಾಗಿ ಆಗಿರ್ತಾರೆ. ಹೊರಬರದಿಂದ ಅಸುರರು ಹಾಗಿದ್ದರು, ಅಲ್ಲಿಂದ ನೋಡ್ತಿದ್ದಾರೆ. ಮಹಾನ್ ವಿವಾದೋ ಅಪಿ ಅಭವತ್ತಯೋ ಕೃತೆ. ಭಾರಿ ಮಧ್ಯೆ ಇನ್ನೂ ಯುದ್ಧ ನಡೀತಾ ಇದೆ. ಇವ್ರ ಮಧ್ಯೆ ಗಲಾಟೆ ಶುರುವಾಗ್ಬಿಟ್ಟಿದೆ. ಯಾರ ಮಧ್ಯೆ? ನೋಡ್ತಿರೋರ ಮಧ್ಯೆ, ಆಡಿಯನ್ಸ್ ಮಧ್ಯೆನೇ ಗಲಾಟೆ. ಗೊತ್ತಾಯ್ತಾ? ಇವ್ರು ಗೆಲ್ಲಬೇಕು, ಅವ್ರಿಗೆ ಆಗ ಸುಮ್ಮನೆ ನಮ್ಮವನೇ ಗೆಲ್ಲಬೇಕು ಅಂತ ಅವರವರೇ ಗಲಾಟೆ ಶುರುವಾಯಿತು. ಅಭವತ್ತಯೋ ಕೃತೆ ತದಾ ಗಿರೀಶಃ ಅವತದಬ್ಜಯೋನಿಂ. ಆಗ ರುದ್ರದೇವರು ಏನು ಮಾಡಿದರು? ಬಂದರು. ಅವರು ಬಂದಿದ್ದಾರೆ ನೋಡೋದಕ್ಕೋಸ್ಕರ. ಒಮ್ಮದೇವರು ಇದ್ದಾರೆ ಬಂದುಬಿಟ್ಟು. ತದಾ ಇವತ್ತು ಕ್ರಿಕೆಟ್ ಫೈನಲ್ ಆದಾಗ ಪ್ರೈಮ್ ಮಿನಿಸ್ಟರ್ ಎಲ್ಲ ನೋಡೋಕೆ ಹೋಗ್ತಾರಲ್ಲ, ಆ ಥರ ಇರ್ತದೆ. ಎಷ್ಟೋ ಸರ್ತಿ ಪ್ರೈಮ್ ಮಿನಿಸ್ಟರ್ಗಳು ಪ್ರೆಸಿಡೆಂಟ್ ಅಂಥವ್ರು ನೋಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಬ್ರಹ್ಮದೇವರು ಬಂದಿದ್ದು ಅಂಥ ಕುತೂಹಲಕ್ಕಲ್ಲ. ಅವ್ರು ಸಾಕ್ಷಾತ್ ಇವರವರು ಜೀವೋತ್ತಮರಾದ್ದರಿಂದ ಅಲ್ಲಿ ವಿಟ್ನೆಸ್ ಮಾಡ್ತಾ ಅವರಿಗೆ ಯೋಗ್ಯ ಸುರರಿಗೆಲ್ಲ ಉತ್ಸಾಹ ಕೊಡಬೇಕು, ಅಸುರರಿಗೆಲ್ಲ ಅವ್ರನ್ನ ಡಿಪ್ರೆಸ್ ಮಾಡಬೇಕು. ಆ ರೀತಿ ಮಾಡಿ ಬಂದಿದೆ. ಅವ್ರ ಪ್ರೆಸೆನ್ಸೇ ಹಾಗೆ ಮಾಡುತ್ತೆ. ಸಂಬಂಧಪಟ್ಟು ನೋಡ್ತಾರೆ ಅಂತ ಹೇಳಿ ಉತ್ಸಾಹ ಬರುತ್ತೆ ಮನುಷ್ಯರಿಗೆ. ಅದಕ್ಕೋಸ್ಕರ ಬಂದರು. ಅವತದಬ್ಜಯೋನಿಂ. ಬ್ರಹ್ಮದೇವರು ಮುಂದೆ ಕೇಳಿಕೊಂಡ್ರು ಆ ಸಮಯದಲ್ಲಿ. ಏನಂತ? ಸುರಾಸುರಾಣಾಂ ಭೀಮ ದುರ್ಯೋಧನೌ ದ್ವೌ ಸಮಾಶ್ರಯೌ ತತ್ಪ್ರಿಯೌ ಕರ್ಣಪಾರ್ಥೌ ಪ್ರಾಣೋಪಮೌ ತೇನ ಚೈತತ್ಕೃತೆ ತೇ ಸುರಾಸುರಾಃ ಕರ್ತುಮಿಚ್ಛಂತಿ ಯುದ್ಧಂ. ಅವ್ರೇನು ಕೇಳಿಕೊಂಡ್ರು ಅಂತ ಹೇಳ್ತಾರೆ. ಸುರಾಸುರಾಣಾಂ ಭೀಮ ದುರ್ಯೋಧನೌ ದ್ವೌ ಸಮಾಶ್ರಯೌ ತತ್ಪ್ರಿಯೌ ಕರ್ಣಪಾರ್ಥೌ ಪ್ರಾಣೋಪಮೌ ತೇನ ಚ ಏತತ್ಕೃತೆ ತೇ ಸುರಾಸುರಾಃ ಕರ್ತುಮಿಚ್ಛಂತಿ ಯುದ್ಧಂ. ಸುರಾಸುರಾಣಾಂ ಸುರ ಅಸುರರಿಗೆ ಭೀಮ ದುರ್ಯೋಧನೌ ದ್ವೌ. ಭೀಮ ಮತ್ತು ದುರ್ಯೋಧನ ಇಬ್ಬರು ಕೂಡ ಸಮಾಶ್ರಯರು. ಎಲ್ಲ ಸಜ್ಜೀವರಿಗೆ ಮುಖ್ಯಸ್ಥರು ಯಾರು? ವಾಯುದೇವರು. ಎಲ್ಲ ದುರ್ಜೀವಿಗಳ ಮುಖ್ಯಸ್ಥ ಯಾರು? ದುರ್ಯೋಧನ. ಅದಕ್ಕೆ ಸಮಾಶ್ರಯವು ತತ್ಪ್ರಿಯವು ಕರ್ಣಪಾರ್ಥವು. ಅವರಿ ಪ್ರಿಯರಾದವರು ಇಬ್ಬರು ಕೂಡ. ಭೀಮಸೇನ ದುರ್ಯೋಧನ ಈ ಕಡೆಗೆ ಜೀವೋತ್ತಮ ಜೀವಾಧಮ. ಇಲ್ಲಿ ಕರ್ಣ ಯಾರಿಗೆ ಪ್ರಿಯ? ಅರ್ಜುನ ಯಾರಿಗೆ ಪ್ರಿಯ? ದುರ್ಯೋಧನನಿಗೆ ಕರ್ಣ ಪ್ರಿಯ, ಭೀಮಸೇನಿಗೆ ಅರ್ಜುನ ಪ್ರಿಯ. ಆದ್ದರಿಂದ ಇವರು ಬರೀ ಅಸುರರಲ್ಲ, ಜೊತೆಗೆ ಬ್ಯಾಕಿಂಗ್ ಇದೆ. ಇವ್ರ ಬ್ಯಾಕಿಂಗ್ ಪ್ರಕಾರ ಯೋಚನೆ. ಪ್ರಾಣೋಪಮೌತೇನ ಚೈತತ್ಕೃತೆ ಮತ್ತು ಪ್ರಾಣಪ್ರಿಯರು. ಭೀಮಸೇನಿಗೆ ಅರ್ಜುನ ಪ್ರಾಣಪ್ರಿಯ, ಕರ್ಣ ದುರ್ಯೋಧನಿಗೆ ಪ್ರಾಣಪ್ರಿಯ. ಅದ್ರ ಸಾಮಾನ್ಯ ಪ್ರೀತಿ ಇದ್ರೆ ಏನು ಮಾಡ್ತಾರೆ? ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೋದು. ಏನು ಮಾಡಿ ಬಿಟ್ಕೊಡೋದಿಲ್ಲ ಅಂತಾರಲ್ಲ ಹಾಗೆ. ಚೈತತ್ಕೃತೆ ತೇ ಸುರಾಸುರಾಃ ಕರ್ತುಮಿಚ್ಛಂತಿ ಯುದ್ಧಂ. ಅದಕ್ಕೋಸ್ಕರನೇ ಇಲ್ಲಿ ಜಗಳ ಏನು ಶುರುವಾಗಿದೆ ಈಗ. ಇಲ್ಲೇ ಯುದ್ಧ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮ ಪಾರ್ಟಿ ಗೆಲ್ಲಬೇಕು ಅಂತೇಳಿ. ಆದ್ದರಿಂದ ಭಾರಿ ಸಮಸ್ಯೆ ಆಗುತ್ತೆ ಈಗ. ತದಾ ವಿನಾಶೋ ಜಗತಾಂ ಮಹಾನ್ ಸ್ಯಾತ್ ತೇನ ಅನಯೋ ಸಮಮೇವಾಸ್ತು ಯುದ್ಧಂ.
ಇತೀರಿತೆ ವಾಸವಃ ಪದ್ಮಯೋನಿಂ ಜಗಾದ ಕೃಷ್ಣೋ ಯತ್ರ ಜಯಶ್ಚ ತತ್ರ. ಇದಕ್ಕೇನು ಉಪಾಯ ಈಗ ಏನು ಮಾಡಿ ನಿಲ್ಲಿಸ್ಬೇಕಿದನ ಅಂತ ಕೇಳಿದರೆ ತದಾ ವಿನಾಶಃ ಜಗತಾಂ ಮಹಾನ್ ಸ್ಯಾತ್. ಇವರಿಬ್ಬರು ಯುದ್ಧ ನೋಡ್ತಾ ನೋಡ್ತಾ ಇಲ್ಲಿ ಗಲಾಟೆ ಶುರುವಾಗಿಬಿಟ್ರೆ ಅಲ್ಲಿ ಅವ್ರ ಯುದ್ಧ, ಇಲ್ಲಿ ಇವರು ಯುದ್ಧ, ದೊಡ್ಡ ಜಗತ್ತು ನಾಶ ಆಗಿಬಿಡತ್ತೆ. ಅದಕ್ಕೋಸ್ಕರನೇ ನಾನು ಕೇಳ್ಕೊತೇನೆ, ತೇನ ಆ ಕಾರಣದಿಂದ ಅನಯೋಹೋ ಇಬ್ಬರಿಗೂ ಕೂಡ ಯುದ್ಧವು ಸಮಮೇವ ಅಸ್ತು, ಸಮವಾಗಿ ನಡೀರಿ. ಸೊ ಯಾವ ಪಾರ್ಟಿನ ಸೋಲ್ಬಾರ್ದು ಗೆಲ್ಲಬಾರ್ದು, ಅರ್ಥ ಯಾರೂ ಗೆಲ್ಲಬಾರ್ದು. ಯಾರು ಗೆದ್ದರೂ ಕೂಡ ಏನಾಗುತ್ತೆ, ಇಲ್ಲಿ ಶುರುವಾಗುತ್ತೆ ಗಲಾಟೆ. ಯಾರು ಸೋತರು ಗಲಾಟೆ ಶುರುವಾಗುತ್ತೆ, ಎರಡೂ ಅರ್ಥ. ಒಬ್ರಿಗಿನ್ನೊಬ್ರು ಸೋಲ್ಲೇಬೇಕಲ್ಲ, ಆ ರೀತಿ ಆಗೋದು ಬೇಡ. ಇಬ್ಬರಿಗೆ ಸಮವಾಗಿ ಯುದ್ಧ ನಡೀಲಿ. ಅವರಿಬ್ಬರು ಚಪ್ಪಾಳೆ ಹಾಕೊಂಡು ನೋಡ್ತಾ ಇರ್ತಾರೆ, ಇಲ್ದಾರೆ ಫಜೀತಿ ಆಗುತ್ತೆ ಅಂತ ಕೇಳ್ಕೊಂಡು. ಹಾಗೇನಾಯಿತು, ಹಾಂ ಅದಕ್ಕೆ ಹೇಳ್ತಾರೆ ಈಗ ಇತೀರಿತೆ ವಾಸವಃ ಪದ್ಮಯೋನಿಂ ಜಗಾದ. ಹೀಗೆ ರುದ್ರದೇವರಿಂದ ಹೇಳಲ್ಪಟ್ಟಾಗ ವಾಸವ ಇಂದ್ರದೇವರು ಪದ್ಮಯೋನಿಂ, ಪದ್ಮೋದ್ಭವ ಕಮಲೋದ್ಭವರು ಬ್ರಹ್ಮದೇವರಿನ ಕುರಿತು ಜಗಾದ ಕೇಳ್ಕೊಂಡು. ಯಾಕೆ ಇಂದ್ರ ಯಾಕೆ ಕೇಳ್ಕೊಬೇಕು ಸ್ಪೆಷಲ್ ಆಗಿ ಬಂದೀಗ? ತಾನೇ ಅರ್ಜುನ ಮಗ ಹೌದು, ತನ್ನ ಸ್ವರೂಪ ಹೌದು. ತಕ್ಷಣ ಏನು ಮಾಡ್ತಾರೆ ಬಂದು, ಇಲ್ಲ ಹಾಗಾಗಬಾರ್ದು. ಹಾಗಾದರೆ ದೇವತೆಗಳಿಗೆ ದೇವತೆ ಸವಾರಾಗಿಬಿಡ್ತಾರೆ, ಆಮೇಲೆ ಮಾಡಕ್ಕೆ ಬರೋದಿಲ್ಲ. ಕಾರಣ ಕೊಟ್ಟು ಕೃಷ್ಣೋ ಯತ್ರ ಜಯಶ್ಚ ತತ್ರ ಅಂತ ನಿಯಮ ಇದೆ. ಏನು ನಿಯಮ ಇದೆ? ಕೃಷ್ಣ ಇದರಲ್ಲಿ ಕೆಲವು ಬರಬೇಕು ಅಂತಿದೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ, ಎರಡು ಸೇರಿಬಿಟ್ಟಿದೆ ಈಗ. ಅರ್ಜುನತೆ ಕೃಷ್ಣ ಇರೋದ್ರಿಂದ ತತ್ರ ಏನಾಗಬೇಕಲ್ಲಿ ವಿಭೂತಿ ಎಲ್ಲ ಬರಬೇಕಾಗ ಅದು ಅಂಥ ಒಂದು ನಿಯಮ ಇರೋದ್ರಿಂದ ಇಲ್ಲಿ ಏನಾಗಬಾರ್ದು. ಈಗ ಸಮ ಆದರೆ ನಿಯಮ ಹೋಯ್ತಲ್ಲಿ. ದೇವರಿದ್ದಲ್ಲಿ ಸೋಲು ಬರೋದಾದರೆ, ಸಮ ಆಗೋದಾದರೆ ದೇವರಿದ್ದೇನು ಪ್ರಯೋಜನ ಆಗಿದ್ರೆ ದೇವರು ಕೂಡ ಏನಾಗ್ಬಿಡ್ತಾನೆ ಆಗಿದ್ರೆ ಸಮಾಧಾನ ಆಗಿಬಿಡ್ತಾರೆ ಇಬ್ಬರಿಗೂ ಕೂಡ. ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೇನೆ, ಆ ರೀತಿ ಯುದ್ಧ ಆಗಬಾರ್ದು. ಯಾರು ಗೆಲ್ಲಬೇಕು ಇದರಲ್ಲಿ? ಅರ್ಜುನನೇ ಗೆಲ್ಲಬೇಕು. ಯುದ್ಧ ಅರ್ಜುನನೇ ಗೆಲ್ಲಬೇಕು, ಕರ್ಣ ಸೋಲಬೇಕು ಅಂತ ಕೇಳಿದಾಗ ಕಾಮೋನ ಕೃಷ್ಣಸ್ಯ ಮೃಷಾ ಭವೇದ್ಧಿ ಕಾಮೋಸ್ಯ ಪಾರ್ಥಸ್ಯ ಜಯಂ ಪ್ರದಾತುಂ ಇತ್ಯೂಚಿವಾನ್ ವಾಸವ ಫಲ್ಗುಣಸ್ಯ ಜಯೋಸ್ತು ಕರ್ಣಸ್ಯ ವಧಸ್ತಥೇತಿ ಉಕ್ತ್ವಾ ಅನಮತ್ಕಂಜಭವಸ್ತಥೇತಿ ಪ್ರಾಹಾಸುರಾನ್ ದೇವತಾಶ್ಚಾಬಭಾಷೇ. ಕಾಮಹಾನ ಕೃಷ್ಣಸ್ಯ ವೃಷಾ ಭವೇದ್ಧಿ. ಕೃಷ್ಣ ತಾನಿದ್ದಲ್ಲಿ ಜಯ ಇರುತ್ತೆ ಅಂತ ಸಂಕಲ್ಪ ಮಾಡಿರಬೇಕಾದ್ರೆ ಕೃಷ್ಣನ ಸಂಕಲ್ಪ ಏನಾಗ್ಕೊಡೋದು, ವ್ಯರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವಿದ್ಧಿ ಕಾಮೋಸ್ಯ ಪಾರ್ಥಸ್ಯ ಜಯಂ ಪ್ರದಾತು. ಕೃಷ್ಣನ ಸಂಕಲ್ಪ ಏನಿದೆ? ಅರ್ಜುನ ಜಯ ಕೊಡಬೇಕು ಅಂತಿದೆ ಕೃಷ್ಣನಿಗೆ. ಅಂದಮೇಲೆ ಇನ್ನೇನು ಕರ್ಣ ಜಯ ಬರೋ ಚಾನ್ಸೇ ಇಲ್ಲ. ಇತ್ಯೂಚಿವಾನ್ ವಾಸವಃ ಫಲ್ಗುಣಸ್ಯ. ಇದಿಷ್ಟು ಕೂಡ ರುದ್ರದೇವರ ಮಾತಿಗೆ ಪ್ರತಿಯಾಗಿ ಇಂದ್ರದೇವರು ಹೇಳಿದ್ದು. ಅವರವೆಲ್ಲ ಭಿನ್ನಾಭಿಪ್ರಾಯ. ಯಾರ್ಯಾರಿಗೆ? ರುದ್ರದೇವರಿಗೆ ಭಿನ್ನಾಭಿಪ್ರಾಯ. ಆದರೆ ಇವರು ಮಾತ್ರ ಎಂದೂ ಕೂಡ ವಾಯುದೇವರ ಅಭಿಪ್ರಾಯ ಯಾರೂ ತೆಗೆದಾಕ್ಲಿಕ್ಕೆ ಬರೋಲ್ಲ. ಇವರೆಲ್ಲ ನಡೀತಾ ಇರುತ್ತೆ. ತಯಾ ಪದ್ಮ ಜಗಾದ ಕೃಷ್ಣೋ ಯತ್ರ. ಕೃಷ್ಣನ ಸಂಕಲ್ಪ ಎಂದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗೆ ಅರ್ಜುನಿಗೆ ಜಯ ಕೊಡಬೇಕು ಅನ್ನೋ ಇಚ್ಛೆ ಇದೆ. ಆದ್ದರಿಂದ ಇತ್ಯೂಚಿವಾನ್ ವಾಸವಃ ಫಾಲ್ಗುಣಸ್ಯ ಜಯೋಸ್ತು. ಆದ್ದರಿಂದನೇ ಜಯ ಅರ್ಜುನಿಗಾಗಬೇಕೆ ಹೊರತು ಕರ್ಣನಿಗೆಲ್ಲ ಸಮನೂ ಆಗಬಾರ್ದು. ಕರ್ಣಸ್ಯ ವಧಸ್ತಥೇತಿ. ಬರೀ ಕರ್ಣ ಈಗ ಸೋಲಬಾರ್ದು, ಸಾಯಲೇಬೇಕೀಗ. ಆ ಸ್ಥಿತಿ ಬಂದಿರೋದ್ರಿಂದ ಈ ರೀತಿಯೇ ಆಗಬೇಕು ಅಂತ ಇಂದ್ರದೇವರು ಕೇಳಿಕೊಂಡು ಉಕ್ತ್ವಾ ಅನಮತ್ ಇಷ್ಟೇಳಿ ನಮಸ್ಕಾರ ಹಾಕಿದರು ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಏನು ಮಾಡಿದ್ದಾರೆ? ಕಂಜಭವಸ್ತಥೇತಿ. ಆಗಲಿ ಅವ್ರಿಗೆ ಇನ್ನೇನರ್ಥ ಅದಕ್ಕೆ? ಒಪ್ಪಿದಾಗಿರ್ಬೋದು, ಒಪ್ಪಿದಾಗಿರ್ಬೋದು. ಆಗಲಿ ಅಂತ ಹೇಳಿತ್ತು ಅಷ್ಟು. ಇಬ್ಬರು ಬಂದು ಕೇಳ್ತಾರೆ ಆಗಲಿ ಅಂತ ಹೇಳಿಬಿಟ್ರೆ ಅವರಿಗೆ ನೋಡೋಣ ಅಂತ ಅರ್ಥ ಇದ್ದಾಗ ಲೆಕ್ಕ. ಇಲ್ಲಿ ಆಗಲಿ ಹಾಗೇ ಆಗುತ್ತೆ ಅಂತ ಅರ್ಥ. ಕೃಷ್ಣನ ಸಂಕಲ್ಪ ಅಂತ ಹೇಳಿದ್ರೆ ಅರ್ಜುನ ಇಂದ್ರದೇವರು ಹೇಳ್ಕೊಡ್ಬೇಕಾಗಿಲ್ಲ ಅವರಿಗೆ. ಯಾರವರು? ಋಷಿಗಳು, ಪರಶುಕ್ಲ ತ್ರಯರಾದ್ರಿಂದ ಸಂಕಲ್ಪ ಗೊತ್ತಿದೆ. ಆಗಲಿ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಾರಸ್ಯ ಇರೋದು ತಥೇತಿ ಹೇಳಿಬಿಟ್ಟು ಪ್ರಾಹ ಅಸುರಾನ್ ದೇವತಾಶ್ಚಾಬಭಾಷೆ. ಒಂದು ರೆಮಿಡಿ ಹುಡುಕ್ಬೇಕೀಗ. ಯಾವ ರೆಮಿಡಿ ಹುಡುಕ್ಬೇಕೀಗ? ಅವರಿಬ್ಬರಲ್ಲಿ ಕನ್ನಡ ಸತ್ರ ದೊಡ್ಡ ಯುದ್ಧ ಆಗುತ್ತೆ ಇಲ್ಲಿ. ಅದಕ್ಕೇನು ಮಾಡಬೇಕಾಗ? ರುದ್ರದೇವ ಒಂದು ಪಾಯಿಂಟ್ ಇಟ್ಕೊಂಡಿದ್ದಾರೆ ಅವರು. ಇವ್ರ ಪಾಯಿಂಟ್ ಒಪ್ಪಿ ಆಯಿತು. ಅವ್ರ ಪಾಯಿಂಟನ್ನು ಏನು ಮಾಡಬೇಕೀಗ? ಅದಕ್ಕೊಂದು ರೆಮಿಡಿ ತೋರಿಸ್ಬೇಕು. ಹೇಳ್ತಾರೆ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಯಾರು? ಇಲ್ಲ, ಅಶ್ವತ್ಥಾಮ ಯುದ್ಧಕ್ಕೆ ಬಂದಿಲ್ಲ, ಅಲ್ಲಿದ್ದಾರೆ, ಪಕ್ಕದಲ್ಲಿದ್ದಾರೆ. ಮೇನ್ ಯುದ್ಧ ನಡೀತಿದ್ರು ಇವ್ರ ಮಧ್ಯೆ ಈಗ. ಅದಕ್ಕೋಸ್ಕರ ಬಂದಿಲ್ಲ ಅವರು. ಅವ್ರಿಗೇನು ಒಂದು ಈ ರೀತಿ ಆಗಬಾರ್ದು. ಹೊರ ಕೊಟ್ಟು ಹಸಿರು ಪಾರ್ಟಿ ಇದ್ದಾರಲ್ಲ, ಹೊರ ತೊಗೊಂಡು ಹೆಕ್ಕಾಬಿಟ್ಟಿದ್ದಾರೆ. ಅವ್ರು ಏನಾಗಬಾರ್ದು, ನಾಳೆ ತಗೊತ್ತು ಬರೋದು ಕಡಿಮೆ ಆಗಬಾರ್ದು. ಅವ್ರಿಗೆ ಡಿಮ್ಯಾಂಡ್ ಹೊಡಿಯೋದು ಯಾವಾಗ? ಇಬ್ಬರಿಗೂ ಈಕ್ವಲ್ ಫೈಟ್ ಇದೆ ಅಂದರೆ ಬೆಲೆ ಬರುತ್ತೆ, ವಾರ ತಪಸ್ಸು ಮಾಡಿ ಕೊಡ್ತಾರೆ. ಆ ಥರ
ಯಾಕೆ ಕೇಳ್ತಾರೆ ಅಂದರೆ ಇವರು ರುದ್ರದೇವರು ಅವಾಗ ಅವ್ರನ್ನ ಕೇಳಿದ್ರಿಂದ ಅಲ್ಲ ರುದ್ರದೇವರು ಅವ್ರನ್ನ ಕೇಳಿದ್ರಿಂದ ಅದೇ ನಾನು ಏನು ನಡೀತವೆ ನ್ಯಾಚುರಲ್ ಹೇಳ್ತಾ ಇದ್ದಾರೆ. ಅವರಿಬ್ಬರು ಮಧ್ಯೆ ರುದ್ರದೇವರು ಆ ಥರ ಕೇಳ್ಕೊಂಡೆ ಇಂದ್ರದೇ ಸಾಧ್ಯ ಇಲ್ಲ ಅಂತ ಬಂದರು. ಅವ್ರು ಯಾಕೆ ಕೇಳಬೇಕೀಗ? ಅವ್ರು ಯಾರು ಕೇಳಬೇಕೀಗ? ಬ್ರಹ್ಮದೇವರ ಹತ್ರ ಅವರು ಹೇಳಿದ್ರಿಂದ ಬ್ರಹ್ಮದೇವರ ಹತ್ರ ಇವ್ರು ಕೇಳಬೇಕು. ಅದಕ್ಕೆ ಹಾಗಾಗಬಾರ್ದು, ಇಂದ ಅರ್ಜುನ ಗೆಲ್ಲಬೇಕು, ಕಾರಣ ಸಾಯಬೇಕು ಅಂತ ಕೇಳಿಕೊಂಡ್ರು. ಬ್ರಹ್ಮದೇವರು ಆಗಲಿ ಅಂತ ಹೇಳ್ಬಿಟ್ಟು ಈಗ ಬಿಡೋದೊಂದು ಮಾತಾಡ್ತಾರೆ, ಯಾರು ಗಲಾಟೆ ಮಾಡಬಾರ್ದು ಅಂತ. ಅದು ಇಂಪಾರ್ಟೆಂಟ್. ತಥೇ ಇತಿ ಪ್ರಾಹ ಅಸುರಾನ್ ದೇವತಾಶ್ಚಾಬಭಾಷೆ. ಇಬ್ಬರಿಗೂ ಕೂಡ ಬ್ರಹ್ಮದೇವರು ಅನೌನ್ಸ್ ಮಾಡಿದರು. ಏನಂತ? ಯಾರೇ ಸೊಲ್ಲಿ ಯಾರೇ ಗೆಲ್ಲಿ ನೀವು ಯಾರು ಗಲಾಟೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾರಲ್ಲ, ಪಾರ್ಟಿ ಗೆದ್ದಾಗ ಪಟಾಕಿ ಹೊಡಿಬೇಡ್ರಿ ಅಂತ ಹೇಳ್ತಾರಲ್ಲ, ಹಾಗೆ ಹೊಡಿ ಏನಾಗುತ್ತೆ, ಉಳಿದ ಕಡೆಗೆ ಇರಿಟೇಟ್ ಆಗುತ್ತೆ. ಅದಕ್ಕೆ ಆ ರೀತಿ ಬೇಡ ಅಂತ ಹೇಳಿದಾಗ ನೀವು ಯಾರು ಕೂಡ ಏನು ಮಾಡಬಾರ್ದು, ನೀವು ಸುಮ್ಮನೆ ನಿನ್ನ ಗಲಾಟೆ ಮಾಡ್ಲಿಕ್ಕೆ ಹೋಗೋ, ಸುಮ್ಮನೆ ನೋಡ್ಬೇಕಷ್ಟೇ ಹೊರತು. ಬ್ರಹ್ಮದೇವರು ಮಾತ್ರ ಕೇಳ್ತಾರೆ, ಯಾತಕ್ಕೆ ಇವರು ಹೊರಗೆ ಹೋಗ್ಬೇಕಲ್ಲ, ಮತ್ತೆ ಅವ್ರ ಹತ್ರ ಹೋಗ್ಲೇಬೇಕಲ್ಲ. ಟಾಪ್ ಹೊರ ಹೋಗ್ಬೇಕಾರೆ ಯಾರು ದೇವರಂತೂ ಹೊರ ಕೊಡೋದಿಲ್ಲ ಅವರಿಗೆ, ಟಾಪ್ ಹೊರ ಬ್ರಹ್ಮದೇವರೇನೆ. ಆದ್ದರಿಂದ ಅವ್ರಿಗೆ ಈಗ ಕೇಳೋದಿಲ್ಲ ಅಂದರೆ ಪಂಚಿತ ಆಗುತ್ತೆ ಅವರಿಗೆ. ಸೊ ಅವ್ರ ಬೈಂಡಿಂಗ್ ಅವರಿಗೆ. ಇವರು ಗೌರವ, ಬ್ರಹ್ಮದೇವ್ರ ಮಾತು ಕೇಳಲೇಬೇಕು, ಸಹಜವಾಗಿ ಕೇಳ್ತಾರೆ ದೇವತೆಗಳು. ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಕೇಳಲೇಬೇಕಾಗತ್ತೆ. ಅದಕ್ಕೆ ಬ್ರಹ್ಮದೇವರ ಮಾತು ಭಾರಿ ಬೆಲೆ ಇದೆ. ಪ್ರಾಹ ಅಸುರಾನ್ ದೇವತಾಶ್ಚ ಆಬಭಾಷೆ. ಅಸುರರನ್ನು ದೇವತೆಗಳನ್ನು ಕುರಿತು ಆಬಭಾಷೆ ಚೆನ್ನಾಗಿ ತಿಳಿಸಿ ಹೇಳಿದರು. ಏನಂತ? ನ ಕರ್ಣಾರ್ಜುನಯೋರರ್ಥೇ ವಿರೋಧಂ ಕುರುತ ಕ್ವಚಿತ್ ಭೀಮದುರ್ಯೋಧನಾರ್ಥೇ ವಾ ಪಶ್ಯಂತೆ ವಚ ಸಂಯುಗಂ ಇತ್ಯುಕ್ತೆ ಶಾಂತಿಮಾಪನ್ನಾಃ ದದೃಶುಃ ಸಂಯುಗೇ ತಯೋಃ. ಅವ್ರ ಪಾಠ ಹೇಗಿದೆ ನೋಡಿ. ನ ಕರ್ಣಾರ್ಜುನಯೋಃ ಅರ್ಥೇ. ಎಷ್ಟೋ ಸರ್ತಿ ಆಗೋದು ಹೀಗೇನೆ, ಮಠಗಳ ಕೇಸೆಲ್ಲ ಕೋರ್ಟಿಗೆ ಹೋಗುತ್ತೆ, ಒಬ್ರು ಏನೋ ಒಂದಾಗತ್ತೆ, ದೊಡ್ಡದಾಗ ಹುಚ್ಚೆತ್ಕೊಂಡಾಗ ಬಿಡ್ತಾರೆ, ಮತ್ತೆ ಗಲಾಟೆ ಶುರುವಾಗುತ್ತಾಗ. ಸುಮ್ಮನೆ ಇದ್ರೆ ಏನಾಗುತ್ತಾಗ? ಸುಮ್ಮನೆ ಇದ್ದರೆ ಹಾಗೆ ಬಂದು ಮುಗಿದೋಗ್ಬಿಡುತ್ತೆ ಕೆಲಸನ. ಇವ್ರು ರೇಗಿಸ್ದಾಗ ಏನಾಗುತ್ತೆ, ಅವ್ರು ಮತ್ತೆ ಶುರು ಮಾಡಬಾರ್ದು. ಸಾತ್ವಿಕರ ಪದ್ಧತಿ ಎಂದು ಕೂಡ ಏನು ಬರಬಾರ್ದು, ಆ ಥರ ರೇಗಿಸೋ ಪದ್ಧತಿ ಬರಬಾರ್ದು. ನಾವು ಭಾರಿ ಗೆದ್ವಿ ಅಂತ ಅವಾಗ ಗೆದ್ಬಿಟ್ಟು ಅವ್ರು ಮತ್ತೆ ಕುಡಿತಾರೆ, ನೋಡಿದ್ರೆ ನಾವು ಗೆದ್ವಿ ಸಲ ಅಂತೇಳಿ ಮತ್ತೆ ಇವರು ಶುರು ಮಾಡ್ತಾರೆ. ಈ ಮಧ್ಯೆ ಲಾಯರ್ಸ್ ಎಂಜಾಯ್ ಮಾಡ್ತಾ ಕೂತಿರ್ತಾರೆ ಅಷ್ಟೇ ಹೊರತು ಇವರಿಗೇನು ಪ್ರಯೋಜನ ಆಗುತ್ತೆ. ನಡೀತಿರೋದು ಹಾಗೆ, ವಸ್ತುಸ್ಥಿತಿ ಇರೋದೇ ಹಾಗೆಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ಇಬ್ಬರು ವೈಷ್ಣವರು, ಇಬ್ಬರು ನಮ್ಮವರು. ಯಾರೇ ಸೋತರು ಯಾರೇ ಗೆದ್ದರು ಹೇಗಿರ್ಬೇಕು, ಈ ಮಾತು ಬ್ರಹ್ಮದೇವರ ಮಾತನ್ನು ಅರ್ಥ ಮಾಡ್ಕೋಬೇಕಿಲ್ಲ. ಇದು ಅಸುರ ದೇವಾಸುರ ಬಿಟ್ಟುಬಿಡಿ, ಕರ್ಣಾರ್ಜುನರಿದ್ದಾರೆ, ಇಬ್ಬರು ಕೂಡ ವೈಷ್ಣವರು, ಯುದ್ಧ ಒಳ್ಳೆ ದೇವತೆಗಳು. ಅದು ಯಾರ ಪಕ್ಕ ಒಳಗೆ ಅಸುರರ ಆವೇಶ ಇದ್ದಿದ್ದಕ್ಕಾಗಿದೆ ಅಷ್ಟೇ ಹೊರತು ಯಾವಾಗಲೂ ಇರೋದಲ್ಲ. ಅದು ಈ ಅವತಾರ ಬಂದರೆ ಮುಗೀತು ಅಷ್ಟೇ. ಅದು ವೈಷ್ಣವರಲ್ಲಿ ಪರಸ್ಪರ ಏನಿರಬೇಕು, ಯಾವಾಗಲೂ ಸೌಹಾರ್ದ ಇರಬೇಕು ಹೊರತು ಎಂದು ವಿರೋಧ ಬರಬಾರದು. ಅದನ್ನು ಅರ್ಥ ಮಾಡ್ಕೊಂಡು ನಿರ್ಣಯ ಓದಿದ್ರೆ ಅರ್ಥ ಆಗುತ್ತೆ. ಭೀಮ ದುರ್ಯೋಧನಾರ್ಥೇವ ಪಶ್ಯಂತೇವ ಚ ಸಂಯುಗಂ. ಎಷ್ಟೋ ಗಲಾಟೆಗಳು ನಡೆದಿರೋದು ಅದರಿಂದನೇ. ಎಷ್ಟೋ ಭಟರ ಸಂಧಾನ ಆಗಿದೆ. ಹಿಂದೆ ರಿಪೋರ್ಟ್ ಏನಂತ ಕೊಡ್ತಾರೆ, ಬರೀತಾರೆ ಗೊತ್ತವ್ರು ಇರಬೇಕಾದ್ರೆ, ಇದು ನಮ್ಮ ಸಾಧನೆಯ ಫಲ ಅಂತ ಶುರು ಮಾಡ್ತಾರೆ. ತಕ್ಷಣ ಅವರು ನಮ್ಮ ಸಾಧನೆ ಇರ್ತಾರೆ, ಮತ್ತೆ ನಿಮ್ಮ ಮುಖ ಕಂಡ್ರಾಗ ಹೋಗಿರೋದು ಭಾವಿಸ್ಬಿಡು ಅಷ್ಟೇ, ಮುಗಿದೋಗಿದ ಕತೆ ಮತ್ತೆ ಶುರು ಮಾಡ್ತಾರೆ. ಅಲ್ಲೇ ಇವರಲ್ಲಿ ಕಂಟ್ರೋಲ್ ಮಾಡಬೇಕಾಗ, ಬ್ರಹ್ಮದೇವ್ರು ಕಂಟ್ರೋಲ್ ಮಾಡಿದಾಗ ಯಾರು ಇದು ಮಾಡಬೇಕು. ಇಬ್ಬರು ಗೆದ್ದಾಗ ಇಲ್ಲಿ ಎಷ್ಟೋರು ಯಾರು ಸೋಲು ಪ್ರಶ್ನೆ ಇಲ್ಲ. ಶಿಷ್ಯ ಗುರು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಾಗ ಸೋತ ಪ್ರಶ್ನೆ ಇಲ್ಲೇ ಇಲ್ಲ. ತತ್ವ ವಿಷಯ ಮುಖ್ಯ ಅಷ್ಟೇ ಹೊರತು ಇಲ್ಲಿ ನಡೆದಿದೆ ಆಯಿತು, ಮುಗಿದೋಯ್ತಾಗೆ. ಇಂದು ಹೇಳಿದ್ದಿಲ್ಲ ನಾನು, ಅದು ಗದರಿನಲ್ಲಿದ್ದಾಗ ಆ ಜೈನ ಈತ ಮಾಧ್ವ ಬ್ರಾಹ್ಮಣ ಓನರು, ಆತ ಟೆನೆಂಟ್, ಇಬ್ಬರು ಕೋರ್ಟ್ ಬಡಿ ಬಿಡೋ ತಾತ ಬಿಡೋದಿಲ್ಲ ಅಂತ ಆತ ಕೋರ್ಟ್ಗೆ ಹೋಗೋದು. ಇಬ್ಬರು ಒಂದೇ ಟಾಂಗದಲ್ಲಿ ಹೋಗೋದು ಅಷ್ಟೇ ಆಯ್ತಾ. ಇವತ್ತು ಕೂಡ ಅದೇ ಇರ್ತಿದೆ. ಅಷ್ಟೇ ಅಲ್ಲ, ದಿವಸ ಹರಟಿ ಹೊಡ್ತಾ ಕೂತಿರೋದು. ಅವ್ರು ಬಿಟ್ಟು ಒಬ್ಬರು ಊರಲ್ಲಿ ಬಜಿ ಹೋಗಿದ್ವಿ, ಬೋರ್ ಆಗತ್ತೆ ಇವತ್ತು ಅಂತೇಳಿ ಗಂಟೆ ಮಾತಾಡ್ತಾ ಕೂತಿರ್ತಿದ್ರು. ಒಂದೇ ಟಗಾದ್ರೂ ಹೋಗೋದು. ಇವ್ರು ಕೇಸ್ ಮಾತ್ರ ಆಗಿರ್ಬೇಕು, ಅದು ತಗೊಂಬಾರ್ದು. ಅದು ವಿಶ್ವಾಸಕ್ಕೂ ವಿವಾದಕ್ಕೂ ತುಂಬ ನಾವು ಕ್ಲಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಫಾಲೋ ಮಾಡಿದರೆ ಎಷ್ಟೋ ವಿಷಯ ಸಾಲ್ವ್ ಆಗಿಬಿಡುತ್ತೆ. ವರ್ಷ ಅದಕ್ಕೆ ಏನು ಮಾಡ್ತಾರೆ, ಆಟ ಮುಗಿದಾಗ ಇಬ್ಬರನ್ನ ಶೇಕ್ ಹ್ಯಾಂಡ್ಸ್ ಕೊಡಿಸ್ತಾರೆ. ನೋಡಿದ್ರಲ್ಲ, ಈ ಟೆನ್ನಿಸ್ ಗೀಡಿಸ್ ಎಲ್ಲ ಮುಗಿದಾಗ ಇಬ್ಬರಿಗೆ ಕೂಡ ಕ್ಯಾಪ್ಟನ್ಗಳು ಬಂದು ಏನು ಮಾಡ್ತಾರೆ, ಕೊಡ್ತಾರೆ. ಎಲ್ಲರೂ ಪರಸ್ಪರ ಅಭಿನಂದನೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ಪೋರ್ಟಿವ್ ಸ್ಪಿರಿಟ್ ಅಂತಾರಲ್ಲ ಹಾಗೆ. ಅದು ಕ್ರೀಡಾ ಸ್ಪರ್ಧೆ ಇರಬೇಕೆ ಹೊರತು, ಕ್ರೀಡಾ ಒಂದು ದೃಷ್ಟಿಕೋನ ಇರಬೇಕೆ ಹೊರತು ಏನಿರಬಾರ್ದು, ಯುದ್ಧದ ಭಾವನೆ ಬರಬಾರ್ದು. ನಮ್ಮಲ್ಲಿ ಯುದ್ಧದ ಪ್ರಶ್ನೆ ಅಲ್ಲೇ ಅಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ ಅಷ್ಟೇ. ಯುದ್ಧಕ್ಕೆ ಕಾರಣ ಆಗಬಾರ್ದು. ಅದನ್ನು ಲೀಡರ್ಶಿಪ್ ತೊಗೊಳ್ಬೇಕು ಒಬ್ರು, ಏನೋ ಅದು ಬರಬಾರ್ದು ಅಂತ ಹೇಳ್ತಾರೆ. ವೈಷ್ಣವರಲ್ಲಿ ಬರಬಾರ್ದು. ಅವೈಷ್ಣವ ವಿಚಾರ ಪ್ರಶ್ನೆ ಬೇರೆ. ಇವತ್ತು ಉದಾಹರಣೆಗೆ ನಾವು ಶತ್ರುಗಳ ಮಧ್ಯೆ ಸಂಧಾನ ಮಾಡಿಕೊಡಿ ಅಂತ ಹೇಳೋಕೆ ಹೊರಟಿಲ್ಲ. ಇಬ್ಬರು ಫಿಲಾಸಫಿ ಒಂದೇ, ಗುರುಗಳು ಕಾಮನ್ನು, ಗುರುಗಳು ಕಾಮನ್ನು, ಸಿದ್ಧಾಂತ ಕಾಮನ್ನು, ದೇವರು ಕಾಮನ್, ಎಲ್ಲ ಕಾಮನ್ ಇರಬೇಕಾದ್ರೆ ಇನ್ಯಾಕೆ ಗಲಾಟೆ ಮಾಡಬೇಕು? ಈಗ ಇಲ್ಲಿ ಮಹಾರಾಷ್ಟ್ರಕ್ಕೂ ಕರ್ನಾಟಕ ಗಲಾಟೆ ಆಯಿತು, ನೀರು ಬಿಡಿ. ಇಬ್ಬರು ಇಂಡಿಯಾದವರೇ, ಇಬ್ಬರು ದೇಶದವರೇನೆ. ಮಠಗಳಿಗೆ ಅಷ್ಟೇ ಬಿಟ್ಟುಬಿಡಿ.
ಹೀಗೂ ನಡೀತಾ ಇದೆ. ಕಾವೇರಿ ತಗೊಂಡು ಇಲ್ಲಿ ಗಲಾಟೆ ಮತ್ತೆ ಇಬ್ಬರು ಒಂದೇ ದೇಶಕ್ಕೆ ಸೇರಿದಾಗ ಏನು ಮಾಡ್ಕೋಬೇಕು, ಅವ್ರು ಕೋರ್ಟು ಕಚೇರಿ ಮುಟ್ಟೋದಕ್ಕೆ ಹೋಗಬಾರ್ದು, ಫಸ್ಟ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಗಿದೋಯ್ತು ಅಷ್ಟೆ. ಒಂದು ಸತಿ ತ್ಯಾಗ ಮಾಡಬೇಕು, ಇಬ್ಬರು ತ್ಯಾಗ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಅದೇನು ಮಹಾ ಸದುದ್ದೇಶ ಇಲ್ಲ ಅದರಲ್ಲಿ, ಓಟಿಗೋಸ್ಕರ ಮಾಡೋದಿಷ್ಟೇ. ಭಾರಿ ಫೈಟ್ ಮಾಡ್ತಾರೆ, ಓಟ್ ಹಾಕ್ತಾರೆ ಅಂಥೇಳಿ ಇಷ್ಟೇ ಹೊರತು ಸ್ವಾರ್ಥ ಅದರಲ್ಲಿ ಬರೀ ಸ್ವಾರ್ಥನೇ ಆಗಿರಬಾರ್ದು. ಈ ಸಮಯದೊಳಗೆ ಇಬ್ಬರು ಸೇರಿ ಮಾತಾಡಿಬಿಟ್ಟು ಹಾಗೆ ಮಾಡೋಣ, ಸ್ವಲ್ಪ ಇಬ್ಬರು ಶೇರ್ ಮಾಡೋಣ ಅಂತ ಹೇಳಿದರೆ ಅಷ್ಟೇ ನಮ್ಮಲ್ಲಿ ಬರುತ್ತೆ, ನಾವ್ಯಾಕೆ ಇದು ಮಾಡಬಾರ್ದು, ಈಗೋ ಪ್ರಶ್ನೆ ಬರಬಾರ್ದು. ಅದು ಬಂದರೆ ಸಾಧನೆ ಇಬ್ಬರಿಗೂ ಆಗಲ್ಲ, ಹೆಚ್ಚು ಟೈಮ್ ಅಲ್ಲೇ ಹೋಗಿಬಿಡುತ್ತೆ. ವರ್ಷ ಎಷ್ಟೋ ದಿವಸಗಳು ಬರೀ ಜಗಳದಲ್ಲೇ ಹೋದರೆ ಅವ್ರು ಸಾಧನೆ ಮಾಡೋದು ಯಾವಾಗ? ಮನೆಗಳಲ್ಲೂ ಹಾಗೇನೆ, ಮಠಗಳು ಬಿಟ್ಬಿಡಿ, ರಾಜಕೀಯನೇ ಬೇಡ, ಮನೆಗಳಲ್ಲೂ ಕೂಡ ಅಷ್ಟೇ. ಅಣ್ಣ ತಮ್ಮಂದರು ಅವರು ಅಷ್ಟೇ, ಇಬ್ಬರು ಉಭಯ ತಂದೆ ಮಕ್ಕಳು ಒಬ್ಬ ಬ್ರ್ಯಾಂಡ್ ಇದ್ದಾಗ ಇನ್ನೇನು ಯೋಚನೆ ಮಾಡಬೇಕು ಅವರು? ಸಾಂಪ್ರದಾಯ ಸ್ವಲ್ಪ ಮಾಡಿಕೊಂಡೆ ಕೆಲಸ ಆಗಿಬಿಡುತ್ತೆ. ಅದು ಮಾಡೋದಿಲ್ಲ. ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು, ಗಲಾಟೆ ಮಾಡೋಕ್ಕೆ ಹೋಗ್ತಾರೆ, ಎಷ್ಟು ತಮಾಷೆ ತೋರಿಸ್ತಾರೆ. ಒಂದು ಒನಕೆ ಶೇರ್ ಮಾಡಬೇಕು, ಯಾಕೆ ಶೇರ್ ಮಾಡಬೇಕು? ಒನಕೆನ ಹಿಂದೆ ನಡೆದಿದೆ ಹಾಗೆಲ್ಲ, ಒನಕೆನೂ ಕಟ್ ಮಾಡ್ಬೇಕು ಅವ್ರೀಗ. ಹ್ಯಾಕೆ ಕಟ್ ಮಾಡೋ? ಈ ಕಡೆ ಮಧ್ಯೆ ಕಟ್ ಮಾಡಿ, ಅದು ಸಾಧ್ಯ ಇಲ್ಲ. ನೀವು ಕಬ್ಬಿಣದ ಭಾಗದಲ್ಲಿ ಬರುತ್ತೆ. ಒನಕೆ ನೋಡಿದರೆ ಒನಕೆ ಕಟ್ ಮಾಡ್ಬೇಕು, ಹ್ಯಾಕೆ ಕಟ್ ಮಾಡ್ಬೇಕೀಗ? ಅದಕ್ಕೆ ಮಧ್ಯದ ಭಾಗ ಕಟ್ ಮಾಡಿದರೆ ಹೀಗೆ ಮಾಡ್ತೀವಿ, ಅದು ಸಾಧ್ಯ ಇಲ್ಲ, ನನಗೆ ಸಮ ಬೇಕು, ಹೀಗೆ ಕಟ್ ಮಾಡು. ಇದೊಂದು ಇದು ದೊಡ್ಡದು ಇಷ್ಟು ದಪ್ಪ ಇರುತ್ತೆ ಕಬ್ಬಿಣ, ಪಂಜಿತಿ ಆಗುತ್ತೆ, ಅದು ಕಷ್ಟದ ಕೆಲಸ. ಆಮೇಲೆ ಇಷ್ಟೆಲ್ಲ ಕಟ್ಬಿಟ್ಟು ಯೂಸ್ಲೆಸ್ ಜೊತೆಗೆ ಒನಕೆ ಅಲ್ಲ ಅದೀಗ ಕಟ್ ಮಾಡಿದ್ರೆ ಒನಕೆನೇ ಅಲ್ಲ. ಈ ರೀತಿ ಆ್ಯಕ್ಚುಲಿ ನಡೆದು ಭಾರಿ ಗಲಾಟೆ ಆಗಿದೆ. ಎಷ್ಟೋ ಕೊಲ್ತು ಬಲ್ಡ್ರೆ ನಡೀತಾರೆ, ಬರೀ ಅದೇ ಬಲ್ಡ್ರೆ ನಡೆಯುತ್ತೆ. ಅಲ್ಲಿ ಹೇಳೋರು ಯಾರು ಹೇಳೋದಿಲ್ಲ. ಇವ್ರ ಮಧ್ಯೆ ಜಗಳ ಬಿಡಿಸ್ಬೇಕಾದವರು ಪಾರ್ಟಿ ಆಗಿಬಿಡ್ತಾರೆ. ಆ ಕೇಸು ಹೋಗಬಾರ್ದು ಅಂಥೇಳಿ ಇವರೇ ಎನ್ಕರೇಜ್ ಮಾಡ್ತಾರೆ, ವಾಪಸ್ ತೊಗೋಬೇಡ ಅಂತ ಹೇಳ್ತಾರೆ. ಅವ್ರು ತಮ್ಮ ಹಿತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಅವ್ರಿತ ಕೆಡ್ತಿರೋದು ಅವರು. ವಾಪಸ್ ತೊಗೊಂಡ್ರೆ ಅವ್ರಿಗೆ ಕೆಲಸ ಹೋಗಿಬಿಡುತ್ತೆ. ಅವ್ರು ಹೇಳಿ ರೇಗಿಸ್ತಾರೆ, ಏನೋ ಹೇಳಿದೆ, ಇದು ನಾನು ನೆಕ್ಸ್ಟ್ ಟೈಮ್ ನಾನೇ ಗೆಲ್ತೀನಿ ಬಿಡ, ಯಾಕೆ ಯೋಚನೆ ಮಾಡ್ತಿ, ಅಶ್ಯೂರೆನ್ಸ್ ಕೊಡ್ತೀನಿ ಬಾ ಅಂತಾರೆ. ಇವ್ರು ಪಾಪವಾದ ಶುರು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಇಂಟ್ರೆಸ್ಟ್ ಆಫ್ ಸೊಸೈಟಿ ಮಾಡಿದರೆ ಎಷ್ಟೋ ಅವರೇ ಹೇಳ್ತಾರೆ ಜಡ್ಜ್ಗಳು, 100ಕ್ಕೆ 99 ಕೇಸುಗಳನ್ನ ಲೋಯರ್ ಲೆವೆಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡೋದು. ಮತ್ತು ಪೊಲೀಸ್ ಲೆವೆಲ್ಲೇ ಸಾಲ್ವ್ ಮಾಡೋದು. ಒಳ್ಳೆ ಪೊಲೀಸರು ಇದ್ದು ಬಿಟ್ಟರೆ ಹಿತೋಕ್ತಿ ಹೇಳ್ತಾರೋ ಎಲ್ಲ ಮಾಡಬೇಡಿ ಅಂತೇಳಿ. ಅಲ್ಲೂ ಇರೋದಿಲ್ಲ, ಎಲ್ಲ ಶೇರ್ ಮಾಡ್ಕೊಂಡ್ಬಿಡೋದ್ರಿಂದ ಕೆಟ್ಟೋಗ್ಬಿಡುತ್ತೆ. ಇದೆಲ್ಲ ಕಥೆ ಯಾಕೆ ಹೇಳ್ತಾರೆ? ವಿವಾದ ಮಾಡ್ಕೊಂಡು ಹೋಗಬೇಡಿ, ಮಾಡ್ಕೊಂಡು ಎಷ್ಟು ಅನಾಹುತ ಆಗುತ್ತೋ ನೋಡಿದರೆ ಅಂತ ಹೇಳ್ತಾರೆ. ಬೆನಿಫಿಟ್ ತೊಗೊಳೋದು ಯಾವಾಗಲೂ ಯಾರಿದಿರುತ್ತೋ ದುಷ್ಟರು ತೊಗೊಳ್ತಾರೆ, ಅವ್ರಿಗೆ ಗೆದ್ದು ಬಿಡ್ತಾರೆ. ಇವರು ಸೋಲು ಗೆಲುವು ಮುಖ್ಯ ಆಗಿಬಿಟ್ಟು ಅವ್ರಿಗೆಲುವು ಮುಖ್ಯ ಆಗಿಬಿಡುತ್ತೆ. ಅವಕಾಶ ಕೊಡಿ. ಇದಕ್ಕೆ ಶತ್ರುಗಳು ಎಂಟ್ರಾಗೋದಾಗಲೇ. ಹಿಂದೆಲ್ಲ ನಮ್ಮ ಇಂಡಿಯಾ ಹೊರಗೆ ಯಾತಕ್ಕೆ ವಶ ಆಯಿತು? ಗೆಲಾಟಿಸಿ ಅವರು ಎಂಜಾಯ್ ಮಾಡಿದ್ರು. ಮೂರನೇ ಲಾಭ ಆಯಿತು, ಇಬ್ಬರು ಜಗಳ ಮೂರನೇ ಲಾಭ ಆಯಿತು. ಅವಕಾಶ ಕೊಡಬಾರ್ದಾಗ. ಜಯ ವವರ್ಷತುಸ್ತೌ ಚ ಮಹಾಸ್ತ್ರ ಶಸ್ತ್ರೈ ಭೀಮೋ ರಥಸ್ಥೋ ಅವರಜಂ ಜುಗೋಪ ಇತ್ಯುಕ್ತಃ ಶಾಂತಿಮಾಪನ್ನ ಇತ್ಯುಕ್ತೆ ಶಾಂತಿಮಾಪನ್ನಾ ದದೃಶು ಸಂಯುಗಂ ತಯೋ. ಬ್ರಹ್ಮದೇವ್ರ ಮಾತಿಗೆಲ್ಲ ಶಾಂತರಾದರು. ಇನ್ನೊಂದು ಸೇರಿಸಿರೋರು ಮತ್ತೆ ನಿಮಗೆ ಹೇಳೋದಿಲ್ಲ. ಮುಂದೆ ಭೀಮ ದುರ್ಯೋಧನ ಅರ್ಥೇವ ನೆಕ್ಸ್ಟ್ ಬರುತ್ತೆ ಅವ್ರದ್ದೇ. ಈಗ ಆಗಲೂ ಲಕ್ಷ್ಯ ಮಾಡಬಾರ್ದು, ಈಗಲೂ ಅರಸವಾಗಿ ಬಿಡ್ತಾರೆ. ಈಗಲೂ ಮಾಡಬಾರ್ದು, ಆಗಲೂ ಮಾಡಬಾರ್ದು ಅಂಥೇಳಿದ ತಕ್ಷಣ ಅವ್ರು ಆಗಲಿ ಅಂತ ಒಪ್ಪಿಕೊಂಡ್ರು. ಸಂಯುಗಂ ಇತ್ಯುಕ್ತೆ ಶಾಂತಿಮಾಪನ್ನ ದದೃಶು ಸಂಯುಗಂ ತಯೋ. ಶಾಂತಿಯನ್ನು ಹೊಂದಿ ಅವರ ಸಂಯುಗ ಅಂದರೆ ಯುದ್ಧ, ಆ ಯುದ್ಧವನ್ನು ನೋಡ್ತಾ ನಿಂತುಕೊಂಡ್ರು. ಈಗೇನಾಗುತ್ತೆ ನೋಡಿ. ವವರ್ಷತುಸ್ತೌ ಚ ಮಹಾಸ್ತ್ರ ಶಸ್ತ್ರೈ ಭೀಮೋ ರಥಸ್ಥೋ ಅವರಜಂ ಜುಗೋಪ ಶೈನೇಯ ಪಾಂಚಾಲ ಮುಖಾಶ್ಚ ಪಾರ್ಥಂ ಅವಾರ್ಯತಸ್ಥು ಪ್ರಸವಂ ನದಂತಹ. ಇನ್ನು ಯುದ್ಧ ನಡೀತಾ ಇದೆ ಕೆಳಗಡೆಗೆ. ವವರ್ಷತು ತೌ ಚ ಮಹಾಸ್ತ್ರ ಶಸ್ತ್ರೈ. ಕರ್ಣಾರ್ಜುನ್ ಇಬ್ಬರು ಕೂಡ ಮಹಾಸ್ತ್ರ ಶಸ್ತ್ರಗಳಿಂದ ಮಳೆನೇ ಸುರಿಸ್ತಾ ಇದ್ದಾರೆ. ಭೀಮ ರಥಸ್ಥಃ ಅವರಜಂ ಜುಗೋಪ. ಭೀಮ ಅರ್ಜುನ ಹತ್ರ ನಿಂತ್ಕೊಂಡ್ಬಿಟ್ಟು ರಥದಲ್ಲಿ ಕೂತು ಅರ್ಜುನಿಗೆ ಬೆಂಗಾವಲಾಗಿ ನಿಂತಿದ್ದ. ಅರ್ಜುನ ಗೆಲ್ಲಬೇಕೀಗ ಅಂತೇಳಿ. ಶೈನೇಯ ಪಂಚಾಲ ಮುಖಾಶ್ಚ ಪಾರ್ಥಂ. ಶೈನೇಯ, ಸಾತ್ಯಕಿ, ಪಂಚಾಲ, ಧೃಷ್ಟದ್ಯುಮ್ನ ಮೊದಲಾದವರೆಲ್ಲ ಪಾರ್ಥಂ ಆವಾರ್ಯ ಅರ್ಜುನ ಸುತ್ತ ಪ್ರೊಟೆಕ್ಷನ್ ಕೊಡೋ ರೀತಿ ನಿಂತುಬಿಟ್ಟು ತಸ್ತುಹು ಪ್ರಸವಂ ನದಂತಹ ಜೋರ ಸಿಂಹನಾದವನ್ನು ಮಾಡ್ತಾ ಎಲ್ಲ ನಿಂತುಬಿಟ್ಟಿದ್ದಾರೆ. ದುರ್ಯೋಧನ ಈ ಕಡೆಗೆ ದುರ್ಯೋಧನ ದ್ರೌಣ್ಯ ಮುಖಾಶ್ಚ ಕರ್ಣಂ ರರಕ್ಷೋರಾವಾರ್ಯ ತದಾ ಆಸಯುದ್ಧಂ ತತ್ರಾರ್ಜುನಂ ಬಾಣವರೈಃ ಸ ಕರ್ಣಃ ಸಮರ್ದಯಾಮಾಸ ವಿಶೇಷಯನ್ರಣೇ. ದುರ್ಯೋಧನ ದ್ರೌಣಿಮುಖಾಃ ಚ ಕರ್ಣಂ ರರಕ್ಷು. ಈಗ ದುರ್ಯೋಧನ ಅಶ್ವತ್ಥಾಮಾದಿಗಳೆಲ್ಲ ಕರ್ಣನ ಸಪೋರ್ಟ್ ಮಾಡ್ತಾ ರಕ್ಷಣೆ ಮಾಡ್ತಾ ಇದ್ದಾರೆ. ಆವಾರ್ಯ ಅವರು ಸುತ್ತ ಸೇರಿಕೊಂಡಿದ್ದಾರೆ. ತದಾಸ ಯುದ್ಧಂ, ಆ ಯುದ್ಧ ನಡೀತು. ತತ್ರಾರ್ಜುನ್, ಇಲ್ಲಿ ವಾಲಿಸುಗ್ರೀವರ ಯುದ್ಧ ರಿಪೀಟ್ ಆದಾಗ ಆಯ್ತು. ಈಗ ವಾಲಿಸುಗ್ರೀವರೇ ಇವರಿಬ್ಬರು ಯಾರೋ
ಅರ್ಜುನ ಯಾರು? ವಾಲಿ. ಕರ್ಣ ಸುಗ್ರೀವ. ರಾಮಾಯಣದ ಸೀನ್ ಮತ್ತೆ ರಿಪೀಟ್ ಆದಾಗ ಆಯ್ತು. ಈಗ ಇದೇ ರೀತಿ ನಡೀತಾ ಇದೆ. ತತ್ರಾರ್ಜುನಂ ಬಾಣವರೈಸ್ಸ ಕರ್ಣಃ ಸಮರ್ದಯಾಮಾಸ ವಿಶೇಷಯನ್ರಣೆ. ತತ್ರ ಅಲ್ಲಿ ಅರ್ಜುನನನ್ನ ಕರ್ಣನು ಬಾಣವರೈಹಿ ಸಹ ಬಾಣ ಶ್ರೇಷ್ಠ ಬಾಣಗಳಿಂದ ಸಮರ್ದಯಾಮಾಸ ಪೀಡಿಸಿದ. ವಿಶೇಷಯನ್ ರಣೆ ಕರ್ಣನ ಕೈ ಸ್ವಲ್ಪ ಮೇಲಾಯ್ತಾಗ ಅಷ್ಟೇ ಇದಲ್ಲಿ ಏನಾಯಿತು? ಕರ್ಣನ ಕೈಯ ಮೇಲಾಯಿತು. ತದಾ ನದನ್ ಭೀಮಸೇನೋ ಜಗಾದ ಗದಾಂ ಸಮಾದಾಯ ಸಮಾತ್ತರೋಷಃ ಅಹಂಚೈನಂ ಗದಯಾ ಪೋಥಯಾಮಿ ತ್ವಂ ಜಹೀಮಂ ಸಮುಪಾತ್ತ ವೀರ್ಯ. ಆಗ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ತದಾ ನದನ್ ಭೀಮಸೇನ ಜಗಾದ ಗದಾಂ ಸಮಾದಾಯ ಸಮಾತ್ತರೋಷಃ ಅಹಂ ಚ ಏನಂ ಗದಯಾ ಪೋಥಯಾಮಿ ತ್ವಂ ಜಹೀಮಂ ಸಮುಪಾತ್ತ ವೀರ್ಯ. ಪದ ಹೇಗಿದೆ ನೋಡಿ. ತದಾ ಆಗ ನದನ್ ನಾದ ಮಾಡುತ್ತಾ ಭೀಮಸೇನ ದೇವರು ಜಗಾದ ಹೇಳಿದರು. ಗದಾಂ ಸಮಾದಾಯ ಸಮಾತ್ತರೋಷ ಕೈ ಗದೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಹೇಳ್ತಾರೆ ಈಗ ಅರ್ಜುನ? ಅಹಂ ಚೈನಂ ಗದಯಾ ಪೋಥಯಾಮಿ. ನಾನು ಕೊಂದು ಬಿಡ್ಲೋ ನೀನು ಕೊಲ್ತೀವಿ ಹೇಳಿ. ಈಗ ಸುಮ್ಮನೆ ಲೇಟ್ ಮಾಡೋದಿಲ್ಲ. ಹಿಂದೆ ನಿನಗಾಗಿ ಬಿಟ್ಟಿದ್ದೆ ನಾನು ಈಗಾಗಲೇ. ನಿನ್ನ ಪ್ರತಿಜ್ಞೆ ಸುಳ್ಳ ಬಿಟ್ಟಿರೋದು ಅಷ್ಟೇ. ಈಗೇ ತಡ ಮಾಡ್ತಾವ್ರು ಸುಮ್ಮನೆ ನಾನೇ ಹೊಡೆದಾಕ್ಬಿಡ್ತೇನೆ ಅಂತ ಹೇಳ್ತಾರೆ. ನಾನೇ ಹೊಡೆದಾಕ್ಬಿಡ್ತೇನೆ. ಅಹಂಚೈನಂ ಗದಯಾ ಪೋಥಯಾಮಿ ತ್ವಂ ವಾ ಜಹೀಮಂ ಸಮುಪಾತ್ತ ವೀರ್ಯ. ಒಳ್ಳೆ ಶಕ್ತಿ ತೊಗೊಂಡು ಕೊಂದು ಹಾಕಿಬಿಡು. ಅಷ್ಟು ಇನ್ನು ನಾನು ಕಾಯೋದಿಲ್ಲ ಅಂಥೇಳಿ. ಇದು ಯಾವುದಕ್ಕೆ ರಿಸೆಂಬಲ್ ಆಗುತ್ತಿದೋ? ಈ ಕೇಸ್ ಹೇಗಿದೆ ಇದು? ಚಕ್ರ ಹಿಡಿದಿತ್ತು. ನಾನು ಕೊಲ್ತೀನಿ, ನಾನೇ ನೋಡ್ತೀನಿ, ನೀನು ಮಾಡ್ತೀನಿ. ಅದೇ ರೀತಿ ಅಲ್ಲಿ ಸಂಭಾಷಣೆ ನೋಡಿದ್ರೆ ಸರ್ವೋತ್ತಮನಾದ ಕೃಷ್ಣ ಅರ್ಜುನನಿಗಾಗ ಧೈರ್ಯ ಕೊಡ್ತಾನೆ. ಹಾಗೆ ಮಾಡಿ ಇಲ್ಲಿ ಜೀವೋತ್ತಮ ಧೈರ್ಯ ಕೊಡ್ತಾರೆ. ಹರಿವಾಗಳ ರಕ್ಷಣೆ ಉಳಿದವರಿಗೆ ಬೇಕೇ ಬೇಕು ಅಂತ ಹೇಳೋದಕ್ಕೆ ಸಾಕ್ಷ್ಯ ಇದು. ಇಬ್ಬರಿಂದನೂ ಆಯ್ತು. ಈಗ ಇಬ್ಬರು ಪ್ರೊಟೆಕ್ಷನ್ ಇದ್ದಾಗ ಸಾಧ್ಯ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಹುಡುಕಬೇಕು ಗೊತ್ತಾಗುತ್ತೆ. ಇದೆಲ್ಲ ಕೇಳಿದ ಮೇಲೆ ಹರಿವಾಯುಗಳನ್ನು ವಿಶೇಷ ಆರಾಧನೆ ಮಾಡೋದು. ಎಲ್ಲ ಗುರುಗಳು ಪೂಜ್ಯ, ಎಲ್ಲ ದೇವತೆಗಳು ಪೂಜ್ಯ ತಾರತಮ್ಯ ಕ್ರಮದಲ್ಲಿ. ಇವರು ಪ್ರಧಾನ. ಅದಕ್ಕೆ ಮಧ್ವದ ಏನಂತ ಹೇಳಿತು? ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸದಾಂ ಪ್ರಸತ್ತೈ ಚ ನಿರಂತರಾಯೈ. ಒಂದು ಕಡೆಗೆ ದೇವರಲ್ಲಿ ಭಕ್ತಿ ಬಂದು ಮುಕ್ತಿಗೆ ಹೋಗಬೇಕು. ಇನ್ನೊಂದು ಕಡೆಗೆ ಎಲ್ಲ ಸಜ್ಜನರ ಅನುಗ್ರಹ ಬೇಕು. ಸತಾಂ ಪ್ರಸತ್ತಿ. ಇವತ್ತು ಎಷ್ಟು ಜನ ಗುರುಗಳು ಪೂಜೆ ಮಾಡ್ತಾ ಕೊಡ್ತೀರಿ ನೀವೀಗ? ಎಷ್ಟು ಜನ ತುಂಬ ವೃಂದಾವನ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ವೃಂದಾವನ ಇಟ್ಕೊಂಡ್ಬಿಟ್ಟಿರ್ತಾರೆ. ದೇವ್ರ ಪೂಜೆಗೆ ಇದ್ದೇ ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ. ಎಲ್ಲ ಶ್ಲೋಕ ಮತ್ತೆ ಎಲ್ಲ ಬಂದೊಂದು ಸಿಸ್ಟಮೆಟಿಗೆ ಮಾಡೋ ಹೊತ್ತಿಗೆ ಎಷ್ಟೋ ಜನ ಬೆಳಗ್ಗೆ 4 ಕೂತ್ರೆ 10 ಗಂಟೆ ಯಾರು ಪೂಜೆ ಹೋಗ್ತಾರೆ. ಇನ್ನೂ ಕೂಡ ಪಾಪ ಅದು ಆಫೀಸ್ಗೆ ಬಯಸ್ಕೊಂಡು ಇರ್ತಾರೆ. ಇಷ್ಟೆಲ್ಲ ಮಾಡಿ ಅಷ್ಟು ಮಾಡಬಾರ್ದು. ಎಲ್ಲ ಅದಕ್ಕೆ ಉಪಾಯ ಹೇಳ್ಬಿಟ್ಟಿದ್ದಾರೆ. ಈಗ ಗುರುಗಳು ಬಿಡ್ಲಕ್ಕಾಗತ್ತೆ? ಅವ್ರ ಪ್ರಶ್ನೆ. ಗುರು ಎಲ್ಲರೂ ಗುರುಗಳಲ್ಲ, ಬಿಡ್ಲಕ್ಕೆ ಹೇಗಾಗುತ್ತೆ ದುರ್ವಾದ. ಅದಕ್ಕೆ ಉತ್ತರ ಸಿಂಪಲ್, ಇಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ವಾಯ್ಸ್ ಜೊತೆ ಉತ್ತರ ಅದಕ್ಕೆ ಮಧ್ವ ವಿಜಯ. ಎಲ್ಲ ಗುರುಗಳ ಅನುಗ್ರಹ ಆಗಬೇಕು. ದೇವತೆಗಳು ಪೂಜೆ ಮಾಡ್ತೇವೆ. 3 ದೇವತೆಗಳು ಎಂದು ಪೂಜೆ ಮಾಡಬೇಕು? ಈ ದೇವರು ಆಗಲಿಲ್ಲ, ಹೋಗಲಿಲ್ಲ. ಆದರೆ ಬಿಡಾಗಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಯಾರನ್ನ ನೀವು ಒಬ್ಬರನ್ನ ಹಿಡಿದರೆ 2 ಆಗುತ್ತೆ ಕೆಲಸ ಮಾಡಿಬಿಡಿ. ವಾಯುದೇವ್ರನ್ನ ಹಿಡಿದು ಬಿಟ್ಟರೆ ದೇವ್ರ ಪ್ರಸನ್ನನಾಗ್ತಾರೆ. ಕೆಳಗಿನ ಏನು ಮಾಡ್ತಾರೆ? ಪ್ರಾಣದೇವ ನಮ್ಮ ಗುರುಗಳು ಹಿಡಿದಿದೆಯಾ ಓಕೆ ಅಂತ ಬಿಡ್ತಾರೆ. ಅದಕ್ಕೆಲ್ಲರಿಗೂ ಪ್ಲೀಸ್ ಮಾಡೋಕೆ ಬಾಸ್ ಜೊತೆಗೆ ಬಿಟ್ಟರೆ ಏನಾಗುತ್ತೆ ಅಲ್ಲಿಗೆ? ಎಲ್ಲರೂ ಬಾಸಿ ಕ್ಲೋಸ್ ಇದ್ದಾನಪ್ಪ, ತಂಟೆಗೆ ಹೋಗಬಾರ್ದು ಅಂತ ಹೇಳ್ಬಿಡ್ತಾರೆ. ಆ ಥರ ಇತರ ಸಾಕು. ಇದು ನಮ್ಗೆ ಉಪಾಯ ಹೇಳ್ಕೊಟ್ಟಿರೋದು. ಈಗ ದೇವ್ರ ಪೂಜೆಯಲ್ಲಿ ಎಲ್ಲ ಗುರುಗಳ ಪೂಜೆ, ಎಲ್ಲ ದೇವತೆಗಳ ಪೂಜೆ ಮಾಡಬೇಕು. ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಇದೆ? ಪ್ರಾಕ್ಟಿಕಬಲ್ ಇದ್ದರೆ ಮಾಡ್ಬೋದು. ಇದು ಇಂಪ್ರಾಕ್ಟಿಕಬಲ್ ಇದೆ. ಅದಕ್ಕೇನು ಮಾಡಬೇಕಾಗಿ? ಒಬ್ಬರನ್ನ ಗಟ್ಟಿ ಹಿಡಿಬೇಕು. ದೇವರು ವಾಯುದೇವರು ಇಬ್ಬರು ಏನು ಮಾಡಿದ್ರೆ ಬಿಡ ಹಾಗಿಲ್ಲ. ಉಳಿದವರೆಲ್ಲ ಏನು ಮಾಡ್ತಾರೆ? ಆಮೇಲೆ ಬಿಟ್ಟು ಅಂತ ಅನ್ಕೊಳ್ಳಲ್ಲ ಅವ್ರು ಯಾರು ಕೂಡ. ಈ ಸಭೆಗೆ ಬರ್ತಾರಪ್ಪ ವಿದ್ವಾಂಸರು. 1000 ಎಷ್ಟೇ ನಮಸ್ಕಾರ ಮಾಡೋಕ್ಕಾಗಲ್ಲ ಕುತ್ಕೊಂಡು. ಎಲ್ಲರಿಗೂ ನಮಸ್ಕಾರ ಮಾಡಿಸ್ಕೊಂಡು ಸಭೆ ನಡೆಯೋದು ಹೇಗೆ? ಎಲ್ಲ ಖಾಲಿ ಬಿಡ್ತಾ ಕುತ್ಕೊಂಡ್ಬಿಟ್ರೆ ಸಭೆ ನಡೆಯೋದಿಲ್ಲ. ಅದಕ್ಕೆ ಯಾರಿಗೆ ಗೌರವ ಕೊಟ್ಟರೆ ಸಾಕು? ಅವರು ಅಧ್ಯಕ್ಷ ನಮಸ್ಕಾರ ಮಾಡಿದ್ರೆ ಮುಗಿದೋಗುತ್ತೆ ಅಷ್ಟೇ. ಉಳಿದ ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಯಾರೂ ಮಾಡಲಿಲ್ಲ, ಸಭಾ ಅವಮಾನ ಅಂತ ತಿಳ್ಕೊತಾರೆ. ಅವನಿಗೆ ಮಾಡಲಿಲ್ಲ, ಸಭಾ ಅವಮಾನ ಮಾಡ್ತಾನೆ ಅಂತ ಹೇಳ್ತಾರೆ. ಅಧ್ಯಕ್ಷರಿಗೆ ಗೌರವ ಕೊಟ್ಟ ಮೇಲೆ ಮತ್ತೆ ಮಾತಿಲ್ಲ. ಇದು ಅದಕ್ಕೆ ನಮಗೆ ಸಿಂಪಲ್ ರೆಮಿಡಿ ಕೊಟ್ಟಿರೋ ಮಧ್ವೈದ್ಯ ಶ್ಲೋಕ ಭಾಳ ಇಂಪಾರ್ಟೆಂಟ್. ಅನುಸಂಧಾನಕ್ಕೆ ಭಾಳ ಮುಖ್ಯ. ಅದು ಎಲ್ಲರ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯರನ್ನು ಮಾಡಿ. ಅತಿ ಮುಖ್ಯರು ಇಬ್ಬರು. ದೇವ್ರ ಪೂಜೆ ಬಿಡಾಗಿಲ್ಲ, ವಾಯುದೇವ್ರ ಪೂಜೆ ಬಿಡೋದಿಲ್ಲ. ರಾಮದೇವ್ರು ಹೇಳಿದ್ದಾರೆ, ನೆನಪಿರಲಿ 9ನೇ ಅಧ್ಯಾಯದೊಳಗೆ, ನನ್ನ ಮುಂದೆ ಪೂಜೆ ಮಾಡಿಸ್ಕೊಳ್ಳೋ ಯೋಗ ನಿನಗೆ ಮಾತ್ರ ಅಂತ ಹೇಳ್ಬಿಟ್ಟಿದ್ದಾರೆ. ದೇವ್ರ ಮುಂದೆ ನಿಂತು ಪೂಜೆ ಮಾಡೋದು. ದೊಡ್ಡವ್ರ ಮುಂದೆ ಚಿಕ್ಕವ್ರು ನಮಸ್ಕಾರ ಮಾಡಬಾರ್ದು, ನಿಯಮ ಇದೆ. ಇವತ್ತು ಮಾಡ್ತಾನೆ ಇರ್ತಾರೆ ಹೋದಾಗ. ಮತ್ತು ಮಠದ ದೇವರ ಒಳಗೆ ಆವರಣದಲ್ಲಿ ದೇವತೆಗಳಿರ್ತಾರಲ್ಲಿ, ಉಳಿದು ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ. ಜನ್ಮದಲ್ಲೇ ಮಾಡಬಾರ್ದಲ್ಲ. ಆಗ ಹೊರಗೆ ಬಂದರೆ ನಮಸ್ಕಾರ ಮಾಡೋದು. ಹೊರಗೆ ಬಂದ ಅಲ್ಲಿ ಮಾಡಬಾರ್ದು. ದೊಡ್ಡವರಿಗೆ ಚಿಕ್ಕವ್ರ ನಮಸ್ಕಾರ ನಿಷಿದ್ಧ. ಇವನ್ನ ಪ್ರೋಟೋಕಾಲ್ ಪ್ರಕಾರ ಸರ್ಕಾರಿ ಪದ್ಧತಿಯಲ್ಲೂ ಹಾಗೇನೆ
ಮಾಡೋಂಗಿಲ್ಲ. ದೊಡ್ಡವರು ಮಾಡಿಬಿಟ್ರೆ ಸಾಕು, ಅದು ನಿಯಮ. ಅದು ಇವೆಲ್ಲ ಆಚಾರ ವಿಚಾರ ಗೊತ್ತಿಲ್ಲದೆ ಹೋದಾಗ ಏನಾಗುತ್ತೆ ಅಂದರೆ ಅದು ಉಳಿದವರಿಗೆ ಅಸಹ್ಯ ಕಾಣುತ್ತೆ, ಇವನಿಗೂ ಮನಸ್ಸು ಬೇಸರ ಆಗುತ್ತೆ, ಕೊನೆಗೆ ದೇವ್ರ ಪೂಜೆನೇ ಬಿಟ್ಬಿಡ್ತಾರೆ ಕೊನೆಗೆ. ಹಾಗಾಗಿ ಆಗಬಾರ್ದು. ಇಲ್ಲಿ ಬಂತೀಗ ಈ ಕಡೆ ಗಟ್ಟೆ ಹಿಡ್ಕೊಂಡು ಮಾಡಿದ್ದೇನೀಗ ಒಂದು ಕಡೆಗೆ ಇವ್ರನ್ನ ಬಿಡಾಗಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಹರಿಯಿಂದ ವಾಯುದೇವರಿಬ್ಬರು ಆಗಬೇಕೀಗ. ಅವರಿಬ್ಬರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಕೊಡೋ ದೇವರಾಗಿ ನಾರಾಯಣ, ಮೋಕ್ಷ ಕೊಡಿಸೋ ಗುರುಗಳಾಗಿ ವಾಯುದೇವರು. ಒಂದು ಕಾರಣ ಇದೆ ಇಬ್ಬರಿಗೂ ಕೂಡ. ಅವ್ರು ಮಾಡೋಕೆ ಒಂದು ಮುಖ್ಯವಾದ ಕೆಲಸ ಇತ್ತು, ಕೆಲಸ ಮುಗೀತಲ್ಲಿಗೆ. ಅಹಂಚೈನಂ ಗದಯಾ ಪೋಥಯಾಮಿ ತೊಮ್ಮ ಜಹೀಮಂ. ಸಮಯ ಸಿಕ್ತೋ ಮಾಡಿದ ಸಿಕ್ತೇನು ದೊಡ್ಡದಲ್ಲ, ದಾರಿಯಲ್ಲಿ ಸಿಕ್ಕರು ನಮಸ್ಕಾರ ಮಾಡೋದು ಏನು ತಪ್ಪಲ್ಲ, ಗೊತ್ತಾಯ್ತಾ. ಬೇರೆ ಕಡೆ ಸಿಕ್ಕರು ಓಕೆ, ಅಲ್ಲಿ ಮಾಡೋದು ಆಭಾಸ ಮಾಡಬಾರ್ದು ಅಂತ ಅರ್ಥ. ಹಾಂ, ದೇವಸ್ಥಾನದಲ್ಲಿ ದೊಡ್ಡವರು ಎದುರುಗಡೆಗೆ ಹಾಗೆ ಮಾಡಬಾರ್ದು. ಅವ್ರಿಗೆ ಮಾಡಿ ಎಲ್ಲರಿಗೂ ಮಾಡಿದಾಗ ಲೆಕ್ಕ. ಕೃಷ್ಣೋಪಿತಂ ಬೋಧಯಾಮಾಸ ಸಮ್ಯಕ್ ನರಾವೇಶಂ ವ್ಯಂಜಯನ್ ಭೂಯಯೇವ. ಕೃಷ್ಣನ್ ಹೇಳ್ತಾರೆ ಅರ್ಜುನ ಭೀಮ ಹೇಳ್ದಾಗ ಮಾಡು, ಬೇಗ ಕೆಲಸ ಮಾಡಿಬಿಟ್ಟು ನೋಡಿ. ಇಬ್ಬರಲ್ಲಿ ಏನಿಲ್ಲ, ಅಭಿಪ್ರಾಯ ಭೇದ ಇಲ್ಲ. ಹನುಮನ ಮತವೇ ಹರಿಯ ಮತವು. ಭೀಮ ನೀರಾಗಿ ಮಾತಾಡ್ತೀವಿ ಬಿಡಿ, ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋದಿಲ್ಲ. ಭೀಮಸೇನ ಏನಾಗಿರುತ್ತದೋ ಇವ್ರಿಗೆ ಅತ್ಯಂತ ಪ್ರಿಯ. ಆ ದೃಷ್ಟಿಯಲ್ಲಿ ಹೌದು ಅಂತ ಒಪ್ಕೊಂಡು ಹೇಳ್ತಾರೆ. ಕೃಷ್ಣೋಪಿ ತಂ ಬೋಧಯಾಮಾಸ ಸಮ್ಯಕ್. ಅರ್ಜುನ ಸರಿಯಾಗಿ ಹೇಳಿದ. ನರಾವೇಶಂ ವ್ಯಂಜಯನ್ ಭೂಜಯೇವ. ನರಾವೇಶನಾಗಲೇ ಸ್ವಲ್ಪ ತಂದಿದ್ರು. ಯಾವಾಗ ನೆನಪಿದೆಯಾ? ನರಾವೇಶ ಸ್ವಲ್ಪ ಅರ್ಜುನ ಕೊಟ್ಟಾಗಿತ್ತು, ಅದಕ್ಕೆ ಭೂಯ ಅಂತ ಪದ ಹಾಕಿದ್ರು. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು. ಅದು ಇನ್ನೂ ಸ್ವಲ್ಪ ಜಾಸ್ತಿ ಅಂದಾಗ ಮೊದಲು ಸ್ವಲ್ಪ ಕೊಟ್ಟಿದ್ದಾಯ್ತಲ್ಲ, ಯಾವಾಗ ಅದು 4-5 ದಿವಸ ಆಯ್ತು ಬರ್ತೋಗ್ಬಿಟ್ಟಿದೆ. ಅಲ್ಲ, ಎಲ್ಲ ಗಲಾಟೆ ಮುಗೀತು ಅವರಿಬ್ಬರದು. ಮುಗಿದ ತಕ್ಷಣ ಮುಂದೆ ಕರ್ಣನ್ ಗೆದ್ದು ಬರ್ತೇನೆ ಅಂತ ಹೊರಟ. ಆಗ ಆತಂಕ ಶುರುವಾಯಿತು. ಅಣ್ಣ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಗೊತ್ತಾಯ್ತಾ, ಇಷ್ಟು ದೊಡ್ಡ ಗಲಾಟೆ ಹೋಗ್ಬಿಟ್ರಿ ಇಷ್ಟಕ್ಕೋಸ್ಕರ, ನನ್ನ ಕೈಲಿ ಕರ್ಣನ ಕೊಲ್ಲಕ್ಕಾಗತ್ತಾ ಅಂತ ಯೋಚನೆ ಮಾಡುತ್ತೆ. ತಮ್ ಶಂಕಿತಂ ಕರ್ಣಜಯೇ. ಕೃಷ್ಣ ಏನು ಮಾಡ್ತಾನಾಗ ನರಾವೇಶಂ ಸಮ್ಯಕ್ ವ್ಯಂಜಯ, ನರಾವೇಶವನ್ನು ತಂದ. ಆಗ ಆತನಿಗೆ ಕಾನ್ಫಿಡೆನ್ಸ್ ಬಂತು. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ, ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ. ಕಾಫಿಗೆ ಸಕ್ಕರೆ ಕಡೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ತಾರಲ್ಲ ಹಾಗೆ, ಅವಾಗೇನ ಈ ಸರಿ ಹೋಯ್ತಾರಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಹಾಕೋ ಪದ್ಧತಿ ಇದೆ. ಇನ್ನೂ ಸ್ವಲ್ಪ ಆಯ್ತದೆ. ಈಗ ವ್ಯಂಜಯನ್ ಭೂಯೇವ ಸಮೃದ್ಧ ವೀರ್ಯ ಸತದಾ ಧನಂಜಯ. ಆಗ ಸಮೃದ್ಧ ವೀರ್ಯನಾದ ಈಗ. ಸೊ ಅರ್ಜುನನ ಏನೇನು ಸೇರಿಕೊಂಡಿದ್ದೀಗ ಹಿಂದೆಲ್ಲ ಬಂದಿದೆ. ಅಭೇದ್ಯ ರಥ, ಅವಧ್ಯ ಕುದುರೆಗಳು, ಆಮೇಲೆ ಮುಖ್ಯವಾಗಿ ಅಲ್ಲಿರ್ತಂಥ ಬಿಲ್ಲು, ಬಾಣಗಳು, ಮೇಲೆ ಹನುಮಂತ, ಕೃಷ್ಣ, ಇಷ್ಟೆಲ್ಲ ಇತ್ತು. ಜೊತೆ ನರಾವೇಶ ಆಯ್ತು. ಈಗ ಇದು ಪ್ಲಸ್ ಪಾಯಿಂಟ್ ಬಂತು. ನರಾವೇಶ ಎರಡು ಒಂದು ಬಂತು, ಮತ್ತೆ ಅದನ್ನೇ ಆಡ್ ಮಾಡಿದ ಪರಮಾತ್ಮ. ಕರ್ಣ ಏನು ಅರ್ಜುನ ಏನಾದ ಈಗ ಕರ್ಣನ ಕೊಲ್ಲಷ್ಟು ಫುಲ್ ಫ್ಲೆಜ್ಡ್ ಆದ. ಅಂದರೆ ಅರ್ಜುನಿಗೆ ಇಷ್ಟೆಲ್ಲ ಬೇಕಾಯಿತು, ಭೀಮನಿಗೆ ಎಂದೂ ಬೇಕಾಗಲಿಲ್ಲ. ಏನು ಬೇಡ, ಬರೀ ಕೈ ಸಾಕಷ್ಟೆ. ಇದು ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಈ ಜನ ಇವತ್ತು ಅರ್ಥ ಮಾಡ್ಕೊಂಡಿಲ್ಲ. ಭೀಮ ಲೆಕ್ಕಕ್ಕಿಲ್ಲ, ಅರ್ಜುನನೇ ಮಹಾವೀರ. ಉಳಿದವರು ತಗೊಂಡು ಅರ್ಜುನ ಮಹಾವೀರ ಅನ್ನಿ, ಭೀಮನ್ ಬಿಟ್ಟವನ್ ಬೇಕೇ ಹೊರತು ಭೀಮನ್ಕಿಂತ ಜಾಸ್ತಿ ಅಂದರೆ ಹೋಯ್ತಾನೆ. ಸಮೃದ್ಧ ವೀರ್ಯ ಸದಾ ಧನಂಜಯ. ಸಮೃದ್ಧಿ ಸಮೃದ್ಧ, ಸಮೃದ್ಧ ವೀರ್ಯನಾದಂಥ ಧನಂಜಯ. ಸಮೃದ್ಧ ಅಂದರೆ ಫುಲ್, ಎಷ್ಟು ಬೇಕು ಅಡಿಕ್ವೇಟ್, ಅಷ್ಟಾಯ್ತು. ಈಗ ಸುಯೋಧನ ದ್ರೌಣಿ ಕೃಪಾನ್ ಸ ಭೋಜಾನ್ ಸಾಕಂಚ ಬಾಣೈರ್ ವ್ಯರ್ಥಾಂಚಕಾರ ವಿವ್ಯಾಧತಾನಪಿ ಅರಿಹಾ ಸುಪುಂಖೈಹಿ. ಆಗೇನು ನಡೀತು ನೋಡಿ. ಅರ್ಜುನ ಎಷ್ಟು ಶಕ್ತಿ ಬಂತೀಗ ಅಂದರೆ ಒಂದೇ ಸಲಕ್ಕೇನೆ ಸುಯೋಧನ ದ್ರೌಣಿ ಕೃಪಾನ್ ಸಭೋಜಾನ್ ಸಾಕಂಚ ಬಾಣೈಹಿ ವಿರಥಾಂಚಕಾರ ವಿವ್ಯಾಧತಾನಪಿ ಅರಿಹಾ ಸುಪುಂಖೈಹಿ. ಸಮೃದ್ಧ ವೀರ್ಯನಾದ ಅರ್ಜುನ ಆ ಕ್ಷಣಕ್ಕೆ ಅಲ್ಲಿ ದುರ್ಯೋಧನ, ದ್ರೌಣಿ, ಅಶ್ವತ್ಥಾಮರು, ಕೃಪಾಚಾರ್ಯರು, ಭೋಜಾನ್, ಕೃತವರ್ಮ ಅವರೆಲ್ಲರನ್ನು ಕೂಡ ಒಬ್ಬನೇನೆ ಬಾಣವರೈಹಿ ವಿರಥಾಂಚಕಾರ. ಕರ್ಣನ ಪ್ರೊಟೆಕ್ಷನ್ ಕೊಡೋಕ್ಕೆ ನಿಂತಿದ್ರಲ್ಲ, ಅವರೆಲ್ಲ ರಥಗಳನ್ನು ಕೂಡ ಹೊಡೆದು ಹಾಕಿದ ಅರ್ಜುನ. ಟಕ ಹೊಡೆದ. ವಿವ್ಯಾಧ ಚ ತಾನ್ ಅಪಿ ಅರಿಹಾ ಸುಪುಂಖೈಹಿ. ಬರೀ ರಥ ಹೊಡೆದಿದ್ದು ಅಷ್ಟೇ ಅಲ್ಲ, ಅವ್ರ ಬೈ ಬಾಣ ಹೊಡೆದು ನೋಯಿಸು ಬಿಟ್ಟ. ಈ ಒಳ್ಳೆ ಸೀನ್ ಕ್ರಿಯೇಟ್ ಆಯಿತು ಅಂತೀಗ. ತೇ ಕಿಂಚಿತ್ ದೂರತಸ್ತಸ್ಥು ಪಶ್ಯಂತಹ ಯುದ್ಧಮದ್ಭುತಂ. ಆಗ ಯಾರು ಯುದ್ಧ ಮಾಡೋದು ಬಿಟ್ಬಿಟ್ರಿ ಎಲ್ಲರೂ ಕೂಡ. ಏನು ಮಾಡಿದ್ರು ಅವರೀಗ? ಯುದ್ಧ ನೋಡೋಣ ಸಾಕು. ಯಾರು ಯುದ್ಧನ? ಕನ್ನಡ ಯುದ್ಧ ನೋಡೋಣ ಅಂತ ಹೇಳಿಬಿಟ್ಟು ಯುದ್ಧ ನಿಲ್ಲಿಸಿಬಿಟ್ಟು ವಿರಥರಾದವ್ರು ಎಲ್ಲ ನಿಂತರು. ಅಮಾನುಷಂ ತತ್ಪಾರ್ಥಸ್ಯ ದೃಷ್ಟ್ವಾ ಕರ್ಮ ಗುರೋಸ್ಸುತಃ ಗೃಹೀತ್ವಾ ಪಾಣಿನಾ ಪಾಣಿಂ ದುರ್ಯೋಧನಂ ಅಭಾಷತ. ಆ ಒಂದು ಪ್ರಸಂಗ ನಡೀತು. ಅಶ್ವತ್ಥಾಮರು ನೋಡಿದರೆ ಇದನ್ನು, ಅರ್ಜುನ ಎಷ್ಟು ಪರಾಕ್ರಮ ತೋರಿಸಿದನಲ್ಲ, ಅದನ್ನು ನೋಡಿ ದುರ್ಯೋಧನ ಹತ್ರ ಬಂದರು. ಬಂದು ಹೇಳ್ತಾರೆ, ಅವ್ರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಮಾನುಷಂ, ಮನುಷ್ಯರು ಮಾಡೋ ಕೆಲಸ ಅಲ್ಲದು, ದೇವತೆಗಳು ಮಾಡೋ ಕೆಲಸ ಅಂತ ಅರ್ಥ.
ಅಮಾನುಷ ಎರಡಕ್ಕೂ ಉಪಯೋಗಿಸ್ತಾರೆ. ಅಮಾನುಷವಾದ ಕೊಲೆ ಅಂತ ಕರೀತಾರೆ. ಅಮಾನುಷವಾದ ಕೊಲೆ ಅಂದ್ರೇನು? ಭಾರಿ ಕೆಟ್ಟ ಕೊಲೆ ಅಂತ ಅರ್ಥ. ಅಮಾನುಷವಾದ ಸಾಮರ್ಥ್ಯ ಅಂದಾಗ ಒಳ್ಳೆಯದು ಎರಡು ಅಮಾನುಷ ಮನುಷ್ಯನಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಮನುಷ್ಯನ ದೇವತೆನೂ ಆಗ್ಬೋದು, ರಾಕ್ಷಸರು ಆಗ್ಬೋದು. ಕೆಟ್ಟ ಕೆಲಸ ಮಾಡಿದಾಗ ಅಮಾನುಷ ಅಂದರೆ ರಾಕ್ಷಸರು ಅಂತ ಅರ್ಥ. ಒಳ್ಳೆ ಕೆಲಸ ಮಾಡಿದಾಗ ಹೇಳಿದಾಗ ದೇವತೆಗಳು ಅಂತ ಅರ್ಥ. ಅಂತ ಮನುಷ್ಯರಂತೂ ಅಲ್ಲ. ನೋಡಿದೆಯಾ ಹೇಗಿದೆ? ಕರ್ಮ ಗುರೋಸ್ತುತಃ ಗುಹಿತ್ವ ಪಾಣಿನಾ ಪಾಣಿಂ. ದುರ್ಯೋಧನ ಬಂದರು, ಕೈ ಹಿಡ್ಕೊಂಡು ಮಾತಾಡ್ತಿದ್ದಾರೆ. ಏನಂತ? ದುರ್ಯೋಧನ ಅಭಾಷತ, ನನ್ನ ಮಾತು ಕೇಳು ಅಂದರು. ವೆರಿ ಇಂಪಾರ್ಟೆಂಟ್. ಈವರೆಗೂ ಇವರಿಂದ ಅಡ್ವೈಸ್ ಬಂದಿದ್ದಿಲ್ಲ. ಯಾರದೇ ಅಶ್ವತ್ಥಾಮರಿಂದ, ಬೇರೆ ಎಲ್ಲರಿಂದಲೂ ಬಂದಿತ್ತು, ಇವರಿಂದ ಬಂದಿದ್ದಿಲ್ಲ. ಅವ್ರು ಹೇಳ್ತಾರೆ, ನೋಡು ದುರ್ಯೋಧನ ಹೇಗಿದೆ ನೋಡಿದೆ, ಯುದ್ಧ ನೋಡಿದ್ಯಾ ಎಲ್ಲ ವರ್ಣನೆ ಮಾಡ್ತಾರೆ. ದೃಷ್ಟಮ್ಮಿ ಭೀಮಸ್ಯ ಬಲಂ ತ್ವಯಾದ್ಯ ತಥೈವ ಪಾರ್ಥಸ್ಯ ಯಥಾಜಿತಾ ವಯಂ ಅಲಂ ವಿರೋಧೇನ ಸಮೇತ್ಯ ಪಾಂಡವೈಃ ಪ್ರಸಾಧಿ ರಾಜ್ಯಂಚ ಮಯಾ ಸಮೇತಃ. ದೃಷ್ಟಂ ಹಿ ಭೀಮಸ್ಯ ಬಲಂ ತ್ವಯ. ಇಷ್ಟೊತ್ತು ಭೀಮನ ಶಕ್ತಿ ನೋಡಿದ್ದೀಯ ಈಗಾಗಲೇ. ನಿನ್ನ ತಮ್ಮನ್ನು ಹಾಕುವಂಥ ನೋಡಿದೀಯ, ಹಾಕೊಂಡಿದೀಯ. ತಥೈವ ಪಾರ್ಥಸ್ಯ, ಕಣ್ಣೆದಿರಿಗೆ ನೋಡ್ತಾ ಇದ್ದೆ ಅರ್ಜುನನ ಪರಾಕ್ರಮನ. ಯಥಾಚಿತಾ ವಯಂ, ನಮ್ಮನ್ನೆಲ್ಲ ವಿರಥರನ್ನಾಗಿ ಮಾಡಿಬಿಟ್ಟ, ಮೈಗೆಲ್ಲ ಬಾಣ ಹೊಡೆದ, ನಿನ್ನೆದುರಿಗೆ ನಡೆದಿದೆ ಕಥೆಗಳಿವೆಲ್ಲ ಕೂಡ. ನಿನಗೂ ಹಾಗೆ ಆಗಿದೆ ನೋಡೀಗ ಅಂತ ಹೇಳಿದರು. ಅಲಂ ವಿರೋಧೇನ, ಇಂಥವ್ರಿಗೆ ವಿರೋಧ ಮಾಡೋಕ್ಕೆ ಹೋಗಬೇಡ, ನಿನಗೆಲ್ಲದಕ್ಕಾಗೋದಿಲ್ಲ ಹೇಳಿದಿರಿ. ಇದು ಭಾಳ ಇಂಪಾರ್ಟೆಂಟ್. ಈ ಸ್ಟೇಜ್ ದುರ್ಯೋಧನ ಇವ್ರ ಮಾತನ್ನೂ ಕೇಳಲಿಲ್ಲ ಅಂತ ಹೇಳಿದಾಗ, ಯಾರ ಮಾತನ್ನು ಕೇಳದ ಪಾಪಿ ಅವರು. ಅಂದರೆ ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ತಿಳ್ಕೊಂಡ. ಅದೇ ಈಶ್ವರೋ ಅಂಭವ ಹೇಳಿ ನನಗೆ ಯಾರು ಅವ್ರು ಸಹಾಯ ತೊಗೊಂಡು. ಆಗಿದ್ರೆ ಸಹಾಯ ತೊಗೊಂಡ ಮೇಲೆ ಡಿಪೆಂಡೆನ್ಸ್ ಇದೆ ಅಂತಾಯಿತು. ಡಿಪೆಂಡೆನ್ಸ್ ಇದ್ದಾಗ ಅವ್ರ ಮಾತು ಕೇಳಬೇಕೋ ಇಲ್ವೋ? ಕೇಳೋದಿಲ್ಲ. ಇದು ದುರ್ಯೋಧನನ ಹಠ. ಇದು ದುಷ್ಟ ಅಂದರೆ ಇದೇನೆ. ಕೆಲಸಕ್ಕೆ ಏನು ಮಾಡ್ತಾರೆ? ವೆದರ್ ಲೈಕ್ ಇಟ್ ಆರ್ ನಾಟ್. ತುಂಬ ದೊಡ್ಡವ್ರು ಆದ್ರೆ ಏನು ಮಾಡ್ತಾರೆ? ಅದನ್ನು ಒಪ್ಕೊಂಡ್ಬಿಡ್ತಾರೆ. ಪಾಪ ಅವ್ರು ಹೇಳಿದ್ದಾರೆ ಕೇಳಬೇಕು. ದುರ್ಯೋಧನ ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ, ಎಲ್ಲಗಿಂತ ತಾನೇ ದೊಡ್ಡವನು, ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡವನು ಏನು ಮಾಡ್ತಾನೆ? ಯಾರು ಮಾತು ಕೇಳೋದಿಲ್ಲ. ಅದಕ್ಕೆ ಈಶ್ವರೋಹಂ ಅಹಂ ಭೋಗಿ. ನೋಡೋದಕ್ಕೆ ಮಾತುಗಳು ಕಾಣುತ್ತೆ. ಅವನ ಟ್ರೆಂಡ್ ಎಲ್ಲ ಹೇಳ್ತಕ್ಕಂಥ ಮಾತಿದೆ ನೋಡು. ಯಥಾಜಿತಾ ವಯಂ ಅಲಂ ವಿರೋಧೇನ, ಯುದ್ಧ ನಿಲ್ಲಿಸ್ಬಿಡು. ಸಮೇತ್ಯ ಪಾಂಡವೈಹಿ, ಪಾಂಡವ ಸೇರ್ಕೋ. ಪ್ರಸಾಧಿ ರಾಜ್ಯಂ ಚ ಮಯಾ ಸಮೇತ, ರಾಜ್ಯಾಳು ನಿನ್ನ ಕೋಆಪ್ರೇಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಜೊತೆ ನಾನು ಇರ್ತೇನೆ, ಆಯಿತಾ? ನನ್ನ ಮಾತು ನೀನು ಕೇಳಿದರೆ ಜೊತೆ ನಾನು ಇರ್ತೇನೆ. ಇಷ್ಟು ಅಶ್ಯೂರೆನ್ಸ್ ಕೊಡ್ತಾರೆ. ನೀವು ಇಲ್ಲೇ ಹೋಗ್ಬಿಡ್ತೀರಿ ಅಂತ ಹೇಳೋದಲ್ಲ, ನಿನ್ನ ಪರವಾಗಿ ಇದ್ದೇ ಇರ್ತೀನಿ. ಇದು ಒಳ್ಳೆ ಹಿತೋಕ್ತಿ ಇದು. ಗೊತ್ತಾಯ್ತು? ನಡೆದು ಬಿಡು, ನಿನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಸ್ಪಷ್ಟ ಹೇಳಿದ್ರು. ಆಗೊಂದು ಪ್ರಶ್ನೆ ಬರುತ್ತಾಗ, ಯಾರು? ಕೃಪಾಚಾರ್ಯ ಸಭೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರೆಲ್ಲ. ಅಶ್ವತ್ಥ ಅವರೊಬ್ಬರು ಸಭೆಯಲ್ಲಿ ಹೇಳಿರಲಿಲ್ಲ, ಈಗ ಹೇಳ್ತಾರೆ, ಸ್ಪಷ್ಟ ಹೇಳ್ತಾ ಇದ್ದಾರೆ. ಆಗಿತ್ತು. ಅದು ದುರ್ಯೋಧನ ಹಠಕ್ಕೋಸ್ಕರ ಮಾಡ್ತಾ ಇದ್ರು. ಅದು ಆಗಲೇ ಬಿಸಾಕ್ ಹೋಗಿದ್ದ, ಬಿಲ್ ಬಿಸಾಕ್ ಹೋಗಿದ್ರಲ್ಲ, ಅರ್ಥ ಆಗಿತ್ತು. ಆದರೆ ದುರ್ಯೋಧನ ಒಂದು ಮಾತು ಹೇಳೋಣ, ನನ್ನ ಮಾತು ಕೇಳ್ತಾನೆ, ಕೇಳಲಿ ಅಂತೇಳಿ. ಅವ್ರ ಮಾತಿಗೆ ಎರಡು ಕಾರಣಕ್ಕೆ ಕೇಳಬೇಕು. ಒಂದು, ಗುರುಪುತ್ರ ಸ್ತೋತ್ರ ಶಾಸ್ತ್ರ. ಒಂದು ಗುರುವಿನ ಮಗನ ಗುರು ನೋಡ್ದಂತೆ ನೋಡಬೇಕು. ಅಶ್ವತ್ಥ ಮಾತು ಹೇಳಿದ್ರೆ ಯಾರ ಮಾತಿದ್ದಾಗ ಲೆಕ್ಕ ಅದು? ಈಗ ದ್ರೋಣಾಚಾರ್ಯ ಇಲ್ಲೇ ಇಲ್ಲ ಅಂದಮೇಲೆ ಅವ್ರ ಮಾತಿದ್ದಾಗೆ ಲೆಕ್ಕ. ಒಂದು ಕೇಸು. ಎರಡನೇದು, ಅವ್ರ ಮೇಲೆ ಡಿಪೆಂಡೆನ್ಸ್ ಭಾರಿ ತನಗಿದೆ ಈಗ. ಗೊತ್ತಾಯ್ತಾ? ಅವನು ಶಿವಭಕ್ತ, ದುಶ್ವನ ಅವತಾರ. ಅವರು ತಾನು ಆರಾಧ್ಯ ದೇವತೆ ಇದ್ದಾಗೆ ಅವ್ರ ಮಾತು ಕೇಳಬೇಕೋ ಇಲ್ವೋ? ಬೈಂಡಿಂಗ್ ಇತ್ತು, ಕೇಳಲಿಲ್ಲ. ತಾನು ಅನುಭವಿಸಿದ್ದಾನೆ. ಹೋಗಿ ಇರೋ ಕಥೆ ಹೇಳ್ತಾ ಇಲ್ಲ, ಎದುರು ಕಂಡಿದ್ದನೇ ಹೇಳ್ತಾ ಇದ್ದಾನೆ, ಕೇಳಲಿಲ್ಲ. ಎಂದು ನೀವೇ ಹೇಳಿ. ಇಷ್ಟೆಲ್ಲ ಮಾಡಿ ಲೆಕ್ಕ ತಪ್ಪು ಮಾಡಿಬಿಟ್ರಿ ಕೊನೆಗೆ. ಲೆಕ್ಕ ಎಷ್ಟಿದೆ? 17. ಕನ್ನಡಾವಸಾನ 17 ಸಾಯಂಕಾಲಕ್ಕೆ. ಧನಂಜಯಸ್ತಿಷ್ಠತಿ ವಾರಿತೋಮಯ. ಈಗ ಒಂದು ಪ್ರಶ್ನೆ ಬಂತೀಗ. ಸರಿ, ನಾನೇ ಯುದ್ಧ ನಿಲ್ಲಿಸ್ಬೋದು, ಅವ್ರು ನಿಲ್ಲಿಸ್ತಾರಾ? ಅವ್ರು ವಿನ್ನಿಂಗ್ ಪಾರ್ಟಿ ಅವರೀಗ. ಈ ಥರ ಡ್ರಾ ಮಾಡ್ಕೊಂಡು ಇಷ್ಟಪಡ್ತಾರೆ ಯಾರು ಕೂಡ. ಒಂದು ಬಾಲಿಗೆಲ್ಲ ಒತ್ತಡ ಡ್ರಾ ಮಾಡಿಕೊಂಡ್ರೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಒಪ್ತಾರ? ಅರ್ಜುನ ಒಪ್ತಾನ ಫಸ್ಟಿಗ? ಅವರಿಬ್ಬರು ಮೊದಲಿಂದನೇ ಗಲಾಟೆ ಇದೆ. ಗೊತ್ತಾಯ್ತಾ? ಭೀಮ ಒಪ್ತಾನ? ಸಾಧ್ಯ ಇದೆಯಾ? ಪಾಪ ಧರ್ಮರಾಜ ರಾಜ ಅವರೆಲ್ಲ ಒಪ್ತಾರೆ. ಈಗ ಸಂಧಾನ ಯಾವಾಗ ನಡೆಯೋದು ಸಾಧ್ಯ? ಯಾವಾಗಲೂ ಕೂಡ ಇಬ್ಬರಿಗೆ ಆಗಬೇಕಂತ ಇಬ್ಬರಿಗೂ ಈಕ್ವಲ್ ಸ್ಥಿತಿ ಬರಬೇಕೀಗ. ಎಷ್ಟೊತ್ತು ಆಟ ನಿಲ್ಲಿಸ್ಬಿಡ್ತಾರೆ. ಇನ್ನೂ 30 ಓವರ್ ಇರುತ್ತೆ, 1 ಗಂಟೆ ಇರುತ್ತೆ. ಅದು ರಿಸಲ್ಟ್ ಭಾರಿ ದೂರ ಇರುತ್ತೆ. ಇಬ್ಬರು ಮಾತಾಡ್ಕೊಂಡು ಕ್ಲೋಸ್ ಅಂದ್ಬಿಡ್ತಾರೆ. ಇದು ಆ ಸ್ಥಿತಿ ಅಲ್ಲ ಇದು. ಈ 1-2 ಓವರ್ ಇದ್ದಾಗ ಯಾರೂ ನಿಲ್ಲಿಸೋದಿಲ್ಲ ಆಟನ. ಅಂಥ ಹೊತ್ತಿನಲ್ಲಿ ಇದು ಹುಡುಗ 17ನೇ ದಿವಸ ಯುದ್ಧ, ಅವರಿಗೆ 1 ದಿವಸ ಬಾಕಿ ಇರೋದು. ಯಾರು ನಿಲ್ಲಿಸ್ತಾರೆ? ಅವ್ರು ನಿಲ್ಲಿಸ್ತಾರ ಅಂತ ಪ್ರಶ್ನೆ ಈಗ ದುರ್ಯೋಧನದ್ದು. ಅವ್ರು ಹೇಳ್ತಾರೆ, ಹೇಗೆ ಹೇಳ್ತಾರೆ ನೋಡಿ. ಈ ಮಾತು ಭಾಳ ಇಂಪಾರ್ಟೆಂಟ್. ಧನಂಜಯಸ್ತಿಷ್ಠತಿ ವಾರಿತೋಮಯ ಜನಾರ್ದನೋ ನೈವ ವಿರೋಧಮಿಚ್ಛತಿ ವೃಕೋದರಸ್ತದ್ವಚನೆ ಸ್ಥಿತಃ ಸದಾ
ಯುಧಿಷ್ಠಿರ ಶಾಂತಮನಃ ತಥಾ ಯಮೋ. ಮಹಾಭಾರತ ಶ್ಲೋಕ ಹಾಗೆ ಇಟ್ಬಿಟ್ಟಿದ್ದಾರೆ ಆಚಾರ್ಯ. ಪೂರ್ವದಲ್ಲಿರೋದು ಹಾಗೆ ಶ್ಲೋಕ ಹಾಗೇ ಇದೆ, ಹಾಗೆ ಇಟ್ಟಿದ್ದಾರೆ ಆಚಾರ್ಯ. ಅಂದರೆ ಇದು ಈ ರೀತಿ 100% ಪ್ರಾಮಾಣಿಕತೆ ಯಾರೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಒಬ್ಬರೇ ತೋರಿಸಿದವರು. ಅದು ಇಷ್ಟು ಅಕ್ಯುರೇಟಾಗಿ ಯಾವ ಪ್ರಸಂಗ ಎಲ್ಲಿರಬೇಕು, ಹೇಗೆ ಹೇಳಬೇಕು, ಎಷ್ಟು ಅದಕ್ಕೆ ಒತ್ತು ಕೊಡಬೇಕು ಅದೆಲ್ಲ ತೋರಿಸ್ತಾರೆ. ಫಸ್ಟ್ ಯುದ್ಧ ನಡೀತಿರೋದು ಯಾರಿಗೆ? ಅರ್ಜುನ ಕರ್ಣನಿಗೆ. ಅರ್ಜುನ ಒಪ್ತಾನೆ ಅಂದರೆ ಧನಂಜಯಸ್ತಿಷ್ಠತಿ ವಾರಿತೋಮಯ. ನೀನು ನನ್ನ ಮಾತು ಕೇಳೋದಿಲ್ಲ, ಅರ್ಜುನ್ ನನ್ನ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ. ಇಬ್ಬರು ಬೇಕಾಷ್ಟು ಯುದ್ಧ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಯುದ್ಧ ಮಾಡಿದ್ದಾರೆ. ಆದರೆ ಅರ್ಜುನ ಯುದ್ಧಕ್ಕೋಸ್ಕರ ಯುದ್ಧ ಮಾಡಿದ್ದಾರೆ ಹೊರತು ವೈಯಕ್ತಿಕ ಮಾಡಿಲ್ಲ. ನನ್ನ ಮಾತು ಗೌರವಿಸ್ತಾರೆ ಅಂತ. ಬ್ರಾಹ್ಮಣ ಗುರುಪುತ್ರ ಸ್ವರೂಪದಲ್ಲಿ ಇವರೇ ಗುರುಗಳು ಮುಖ್ಯ. ಇಂದ್ರದೇವರು ರುದ್ರದ ಶಿಷ್ಯರೇನೆ. ಆ ಜವಾಬ್ದಾರಿ ನಾನು ತಗೋತೇನೆ ಆಯ್ತಾ ಅಂತ ಹೇಳ್ತಾರೆ. ನಾನು ತಗೋತೇನೆ. ಧನಂಜಯಸ್ತಿಷ್ಠತಿ ವಾರಿತೋಮಯ. ಇನ್ನು ಕೃಷ್ಣ ಕೇಳ್ತಾರೆ ಅಂತ ಹೇಳಿದರೆ ಜನಾರ್ದನೋ ನೈವ ವಿರೋಧವೇ. ಪರಮಾತ್ಮ ಸಮ. ಆತ ಯಾವ ಮಾತು ಹೇಳ್ತಾನೆ? ಶರಣ ಹೊಕ್ಕರೆ ಅಲ್ಲಿ ಹೇಳಿದ್ದಾರೆ, ರಾವಣಿಗೆ ಹೇಳಿ ಕಳಿಸು. ವಿಭೀಷಣ ಬಂದಿದ್ದಾನೆ, ಶರಣಾಗತಿಗೆ ಬಂದಿದ್ದಾನೆ, ತೊಗೊಳ್ಬೇಕೋ ಬೇಡಂತೂ ಮಾತುಕತೆ ನಡೆದಿದೆ. ಎಲ್ಲರೂ ಬೇಡ ಅಂದರೆ ಹನುಮಂತ ಸ್ವೀಕಾರ ಮಾಡು ಅಂತ ಹೇಳಿದರು. ಸುಗ್ರೀವನಿಗೆ ಸ್ವಲ್ಪ ಆಳ ಇತ್ತು, ನನ್ನ ಮಾತು ಕೇಳೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆಗ ವಿಭೀಷಣ ಕ್ಷಮಿಸಿ ಹಾಗಿದ್ದರೆ ರಾವಣ ವಿಭೀಷಣ ಸ್ವೀಕಾರ ಮಾಡ್ತೀಯ ಅಂತ ಕೇಳಿದರೆ ರಾಮದೇವರು ಹೇಳ್ತಾರೆ, ಆನಯೇನಂ ಹರಿಶ್ರೇಷ್ಠ ದತ್ತಮ ಶಾಭಯಮ್ಮಯ ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ. ವಿಭೀಷಣ ಸ್ವೀಕಾರ ಮಾಡ್ತಾರೆ, ರಾವಣ ಬಂದರೂ ಸ್ವೀಕಾರ ಮಾಡ್ತೇನೆ ಆಯ್ತಾ ನಾನೀಗ. ಎಷ್ಟು ಬ್ರಾಡ್ ಯೋಚನೆ ರಾಮದೇವರು. ಅಂದರೆ ದೇವರು ಎಂದೇ ಶರಣ ಆದರೂ ಕೂಡ ಅನುಗ್ರಹ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಟೂ ಲೇಟ್ ಅಂತ ದೇವರು ಅನ್ನೋದಿಲ್ಲ. ಈ ವಿಶ್ವಾಸ ಇದ್ದರೆ ಯಾರು ಬೇಕಾದ್ರೂ ದೇವರ ಹತ್ರ ಹೋಗ್ತಾರೆ. ಟೂ ಲೇಟ್ ಎಂಬ ಪದ ಯಾತಕ್ಕೆ ಉಪಯೋಗಿಸಬಾರ್ದು? ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ಈ ಕೊಟ್ಟು ಸರಿ ಮಾಡ್ತೇನೆ. ಅಲ್ಲಿ ರಾಮ, ಇಲ್ಲಿ ಕೃಷ್ಣ. ಈಗ ಕೃಷ್ಣನ ವಿರೋಧ ಬೇಕಿಲ್ಲ. ಜಗಳ ನಿಲ್ಸೋದು ಯಾತಕ್ಕೋಸ್ಕರ? ಇದಕ್ಕೋಸ್ಕರ. ನೀನು ಯುದ್ಧದಲ್ಲಿ ಶ್ರಮ ಮುಗಿದೋಯ್ತು ಅಷ್ಟೇ. ಧರ್ಮ ಅಧರ್ಮ ಬೇಡ ಅಂದಮೇಲೆ ನಿಲ್ಲಿಸ್ಬಿಟ್ರೆ ಮುಗಿದೋಯ್ತಲ್ಲ. ಅದು ಸಮಹ. ದೇವರಿಗೆ ಏನಂತ ಹೆಸರಿದೆ? ಸಮಹ. ಈ ಧೈರ್ಯ ಇದೆ ಅವರಿಗೆ. ಹೇಳಿದ್ರು ಜನಾರ್ದನೋ ನೈವ ವಿರೋಧ ಮಿಚ್ಛತಿ. ಇನ್ನು ಉಳಿದಿದ್ದ್ಯಾರೋ? ವೃಕೋದರಹ. ಭಾರಿ ಬೆಂಕಿ ಇವರಿಗೆಲ್ಲ. ಪ್ರಾಣ ಹೋಗೋದು ಭೀಮಸೇನಿಂದ. ಭೀಮಸೇನ ಬಗ್ಗೆ ಈ ಮಾತು ನೋಡಿ ಹೇಗಿದೆ. ವೃಕೋದರಸ್ತದ್ವಚನೇ ಸ್ಥಿತ ಸದಾ. ನನ್ನ ಮಾತನ್ನು ಅರ್ಜುನ ಕೇಳ್ತಾನೆ, ಭೀಮಸೇನ ಕೃಷ್ಣನ ಮಾತನ್ನು ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್. ನನ್ನ ಮಾತು ಕೇಳ್ತಾರೆ ಅಂತ ಹೇಳೋದಿಲ್ಲ ಅವರು, ಕೃಷ್ಣನ ಮಾತನ್ನು ಕೇಳ್ತಾರೆ. ಅದು ನಿಜ. ಇಬ್ಬರಿಗೂ ಕೂಡ ಏನಿದೆ? ಹರಿಯ ಮತ ಹನುಮನ ಮತ. ಇವ್ರ ಬಾಯಲ್ಲಿ ಬಂದ ಮಾತಿದು. ವೃಕೋದರಹ ತದ್ವಚನೇ ಸ್ಥಿತ. ಇದು ಮಧ್ವಚನೆ ಅರ್ಜುನ, ತದ್ವಚನೆ ಭೀಮಸೇನ. ಅಲ್ಲಿ ತಾರತಮ್ಯ. ನಾನು ಅರ್ಜುನಿಂತ ದೊಡ್ಡವನು, ನನ್ನ ಮಾತು ಆತ ಕೇಳ್ತಾನೆ. ಭೀಮನಿಂದ ದೊಡ್ಡವರು ನಾನಲ್ಲ. ಕೃಷ್ಣ ಆದ್ದರಿಂದ ಕೃಷ್ಣನ ಮಾತು ಕೇಳ್ತಾನೆ ಸದಾ. ಇನ್ನು ಧರ್ಮರಾಜ ಯುಧಿಷ್ಠಿರ ಶಾಂತ ಮನಃ. ಭಾರಿ ಶಾಂತ ಅಂತ. ಯೋಚನೆ ತಲೆಗೆಡಿಸ್ಕೋಬೇಡ, ಬಿಟ್ಟುಬಿಡು. ಇನ್ನು ನಕಲ ಸಹದೇವರು ತಥಾ ಯಮೋ. ದೊಡ್ಡವ್ರ ಮಾತನ್ನು ಬೇರೋದೇ ಇಲ್ಲ. ನೀನೊಬ್ಬನೇ ಪ್ರಾಬ್ಲಮ್ ಹೇಳೋದೇ ಹೇಳ. ಎಲ್ಲೂ ಇನ್ನಲ್ಲೇ ಪ್ರಾಬ್ಲಮ್ ಇರೋದು. ಒಪ್ಪುಬಿಡು ನಡೆಸ್ತೀರಿ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅಶ್ವತ್ಥಾಮರ ಕಡೆ ಅವ್ರು ಸೋತು ಎಷ್ಟು ಹೊಡ್ಸ್ಕೊಂಡ್ಬಂದವ್ರು ಪಾಪ. ಆದರೆ ಧರ್ಮ ಬೇಕಿತ್ತು ಅವರಿಗೆ. ಆದರೆ ಇವರು ಹಠದಿಂದಾಗಿ ಮುಂದುವರೆದರೆ ಹೊರತು ಅವರೆಲ್ಲ ಸ್ವರೂಪತಃ ದೇವತೆಗಳು, ದೊಡ್ಡ ದೇವತೆಗಳಾದ್ದರಿಂದ ಅವರಿಗೆ ಚಿಲ್ಲರೆ ಇದೆಲ್ಲ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಈ ಶ್ಲೋಕ ನೆನಪಿಟ್ಕೊಂಡ್ಬಿಟ್ರೆ ಎಷ್ಟರ ಮಟ್ಟಿಗೆ ಅಶ್ವತ್ಥಾಮರ ಲಿಮಿಟೇಷನ್ ಇದೆ, ಕಾನ್ಫಿಡೆನ್ಸ್ ಇದೆ, ಭೀಮಸೇನ ಕೃಷ್ಣ ಸಂಬಂಧ ಏನಿದೆ, ಎಷ್ಟು ಕಾನ್ಫಿಡೆನ್ಸ್ ಹೇಳೋದಕ್ಕಿದೆ ಇವರಿಗೆ, ಅದೆಲ್ಲ ಗೊತ್ತಾಗುತ್ತೆ. ಅಶ್ವತ್ಥಾಮರ ಮಾತು ವೆರಿ ಇಂಪಾರ್ಟೆಂಟ್. ಅಲ್ಲಿಗಿರಲಿ. ನಾಳೆ ದಿವಸ ನಾಳೆ ಬಹುಶಃ ಕರ್ಣ ವಧೆ ಆಗುತ್ತೆ. ಈ ಕರ್ಣ ಪರ್ವ ಮುಗಿಯುತ್ತೆ ನಾಳೆ.